ಓಂ ಶಾಂತಿ. ಇವತ್ತಿನ ಟಾಪಿಕ್ ಹಂಚುವುದು. ಜೀವನದಲ್ಲಿ ಭಗವಂತ ನಮಗೆ ಎಲ್ಲವನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡಿಸಿ ಇಟ್ಕೊಳ್ಳೋದು ಅಥವಾ ನನಗೋಸ್ಕರ ಯೂಸ್ ಮಾಡೋದು ಅಲ್ಲ. ಪರಮಾತ್ಮ ನಮಗೇನು ಕೊಟ್ಟಿದ್ದಾರೆ ಅದನ್ನು ನಾವು ಬೇರೆಯವರಿಗೆ ಹಂಚಬೇಕು. ಹಂಚೋದ್ರಿಂದನೇ ಹೆಚ್ಚಾಗುತ್ತದೆ. ಒಂದಾಗಿದೆ ಕೊಡುವುದು, ಅಂದರೆ ನಿಮ್ಮ ಕಡೆ ಹೆಚ್ಚಿದೆ ಅದನ್ನು ನೀವು ಮತ್ತೊಬ್ಬರಿಗೆ ಕೊಡುವುದು. ಇನ್ನೊಂದಾಗಿದೆ ನಿಮ್ಮ ಕಡೆ ಇರುವುದನ್ನು ಅದರೊಳಗನೆ ಭಾಗವನ್ನು ಮಾಡಿ ಬೇರೆಯವರಿಗೆ ಹಂಚುವುದು. ಇದು ಬಹಳ ಇಂಪಾರ್ಟೆಂಟ್. ನಮ್ಮ ಕಡೆ ಏನು ಪರಮಾತ್ಮ ನಮಗೇನು ಕೊಟ್ಟಿದ್ದಾರೆ ಅದನ್ನು ಬೇರೆಯವರಿಗೆ ನಾವು ಹಂಚೋದ್ರಿಂದ ಅದು ಏನಾಗ್ತೈತೆ ಅಂದ್ರೆ ಹೆಚ್ಚಾಗುತ್ತದೆ. ನಾವು ಜೀವನದಲ್ಲಿ ಉನ್ನತಿ ಹೊಂದಬೇಕಂದ್ರೆ ನಮ್ಮಲ್ಲಿ ಇರುವಂಥದ್ದು, ನಮ್ಮ ಕಡೆ ಏನಿದೆ ಅದನ್ನು ಬೇರೆಯವರಿಗೆ ಹಂಚೋದ್ರಿಂದ ಅದು ಬಹಳ 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 ತೀವ್ರವಾಗಿ ಏನಾಗುತ್ತದೆ ಅಂದರೆ ಹೆಚ್ಚಾಗುತ್ತದೆ. ಅದಿಷ್ಟೇ ಇರಲಿ, ನಾವೇನು ಅನ್ಕೋತೇವಂದರೆ ನಮ್ಮ ಕಡೆ ಭಾಳ ಇತ್ತಂದರೆ ನಾವು ಹಂಚ್ಬೋದ್ರಿ, ನಮ್ಮ ಕಡೆ ಇರೋದನ್ನೇ ಇಷ್ಟ ಐತಿ ನಾವೇ ಹೆಂಗೆ ಹಚ್ಚಬೇಕು ಅಂತ ಅನ್ನಿಸ್ತೈತ್ರಿ. ಖರೆ ನಿಯಮ, ಜಗತ್ತಿನ ನಿಯಮ ಏನಿದೆ ಅಂದರೆ ಎಷ್ಟು ತಾವು ಹಂಚ್ತೀರಿ ಅದು ಏನಾಗುತ್ತದೆ ಹೆಚ್ಚಾಗುತ್ತದೆ. ಈಗ ನಾವು ಸ್ಕೂಲ್ದಲ್ಲಿದ್ದಾಗ ನಮಗೇನೋ ಬರ್ತಾ ಇರ್ತೈತಿ, ಅಂದರೆ ನಮ್ಗೆ ಇಂಗ್ಲೀಷ್ನಾಗ ನಾವು ಶಾಣೆ ಇರ್ತೇವೆ ಅಥವಾ ಗಣಿತದಲ್ಲಿ ಶಾಣೆ ಇರ್ತೇವೆ. ನಾವೇನು ಮಾಡ್ಬೋದಂದರೆ ನಾವು ನಮ್ಮ ಕಡೆ ಏನು ಬರುತ್ತದೆ ಅದನ್ನು ನಾವು ಬೇರೆಯವರಿಗೆ ಹೇಳ್ಕೊಡೋದ್ರಿಂದ, ಹಂಚುವುದರಿಂದ ಅದನ್ನು ಇನ್ನೊಂದು ಸಲ ಓದೋದು ಅವಶ್ಯಕತೆ ಇಲ್ಲ. ಆದರೆ ಹಂಚೋದ್ರಲ್ಲಿ ಮನಸ್ಸು, ಒಳಗಡೆ ಇರುವಂಥ ಮನಸ್ಸು ಏನು ಹೇಳ್ತೈತೆ ಅಂದರೆ ನೀ ಹಂಚಿದ್ರೆ ನಿಂದು ಕಡಿಮೆ ಆಕ್ಕೈತಿ ಅಂತ ಹೇಳ್ತೈತಿ ಒಂದು. ಇನ್ನೊಂದು ಮಾತು ಏನು ಹೇಳ್ತೈತೆ ಅಂದ್ರೆ ನೀ ಹಂಚಿದೆ ಅಂದ್ರೆ ಅವರೆಲ್ಲರ ಮುಂದೆ ಹೋಗಿದ್ದಾರು ಅಂತ ಅದೊಂದು ಮಾತು ಹೇಳ್ತೈತಿ ಒಂದು. ಇವೆರಡು ಮಾತು ನಮಗೆ ಮನಸ್ಸಿನಲ್ಲಿ ನಮ್ಗೇನು ಮಾಡ್ತೈತೆ ಅಂದರೆ ಹಂಚೋದ್ರೊಳಗಡೆ ಅದು ನಮ್ಮನ್ನ ಕಡಿಮೆ ಮಾಡಿಬಿಡ್ತೈತಿ. ಈಗ ಫಾರ್ ಎಕ್ಸಾಂಪಲ್, ಈಗ ನನಗೆ ಇಂಗ್ಲೀಷ್ ಬರ್ತೈತೆ ಅಂದರೆ ನಾನು ಇಂಗ್ಲೀಷ್ ಅವ್ರಿಗೆ ನಾ ಹೇಳ್ಕೊಡ್ಬೋದು. ಆದರೆ ಆ ಸಮಯದಲ್ಲಿ ಮನಸ್ಸು ಏನು ಹೇಳ್ತೈತೆ ಅಂದ್ರೆ ನೀ ಹಂಚಿದೆ ಅಂದ್ರೆ ಅವ್ರು ಶಾನೆ ಆದ್ರೆ ಅಂದ್ರೆ ಅವ್ರ ಮಾರ್ಕ್ಸ್ ಹೆಚ್ಚು ಬಿತ್ತಂದ್ರೆ ನಿನ್ಗೆ ಕಡಿಮೆ ಬಿತ್ತಂದ್ರೆ ಅಂತ ಹಿಂಗೆ ಮನಸ್ಸು ಹೇಳ್ತೈತಿ. ಆದರೆ ನಿಯಮ ಏನಿದೆ ಅಂದರೆ ಹಂಚೋದ್ರಿಂದನೇ ಹೆಚ್ಚಾಗೋದು. ಸೊ ನಾನು ಇಂಗ್ಲೀಷ್ ಮತ್ತೊಬ್ಬರನ್ನ ಹೇಳ್ಕೊಡೋದ್ರಿಂದ ಅವರು ಬಲೆ ಅವ್ರಿಗೂ ಮಾರ್ಕ್ಸ್ ಹೆಚ್ಚು ಬೀಳ್ತೈತ್ರಿ ಒಂದು. ಎರಡನೇದು, ನಾನು ಓದೋದು ಅವಶ್ಯಕತೆನ ಹತ್ತೋದಿಲ್ಲ. ನೋಡಿರಿ, ಇದೆಷ್ಟು ಇಂಪಾರ್ಟೆಂಟ್. ನಾವು ಓದೋದು ಅವಶ್ಯಕತೆನೇ ಹತ್ತೋದಿಲ್ಲ. ಯಾಕಂದ್ರೆ ನಾನು ಹೇಳ್ಕೊಟ್ಟು ನಾನು ಪೂರ ಪರ್ಫೆಕ್ಟ್ ಆದಿ. ಎಷ್ಟು ನಾವು ಹೇಳ್ತೇವಲ್ರಿ ಅಷ್ಟು ನಾವು ಪರ್ಫೆಕ್ಟ್ ಆಗ್ತೇವೆ. ಸೊ ನನಗೆ ಹಿಂದಿನ ದಿವಸ 12 ಗಂಟೆ ಮಟ್ಟ ಕೂತ್ಕೊಂಡು ಬಾಹೆಟ್ ಮಾಡೋದ್ರಿಂದ ಅವಶ್ಯಕತೆ ಇಲ್ಲ. ಮತ್ತು ಹೇಳ್ಕೊಡೋದ್ರಿಂದನೂ ಹೊಸದು ಇನ್ವೆನ್ಷನ್ ಒಳಗಡೆ ನ್ಯೂನೆಸ್ ಅಥವಾ ಹೊಸದು ಒಳಗಡೆ ಏನಾದರೂ ಕ್ರಿಯೇಟಿವಿಟಿ ನಮ್ಮಲ್ಲಿ ಬರ್ತಾವೆ ಹೇಳ್ಕೊಡೋದ್ರಿಂದ. ಈಗ ನಾವೇ ಓದೋದ್ರಿಂದ ನಾವು ಬಾಹೆಟ್ ಆಗ್ತೇವೆ. ಖರೆ ಹಂಚೋದ್ರಿಂದ ಅವ್ರಿಗೆ ನಾನು ತಿಳಿಸ್ಕೊಡ್ಬೇಕಲ್ಲ ಅಂತ ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀನಿ. ಮತ್ತು ಹೇಳ್ಕೊಡೋದ್ರಿಂದ ಮೆಮ್ರಿ ಜಾಸ್ತಿ ಆಕೈತಿ, ನಾವು ಹೊಳ್ಳಿ ಓದೋ ಅವಶ್ಯಕತೆ ಇಲ್ಲ. ಸೊ ಹಂಚ್ಬೇಕ್ರಿ. ಹಂಚೋದ್ರಿಂದ ಶಾನೆ ಆಗ್ತೀವಿ. ಮತ್ತು ವೆರಿ ಇಂಪಾರ್ಟೆಂಟ್, ಬಲೆ ಅವ್ರಿಗೆ ಮಾರ್ಕ್ಸ್ ಹೆಚ್ಚಿಗೆ ಬಿದ್ದರೂ ಕೂಡ ನನಗೂ ಮಾರ್ಕ್ಸ್ ಹೆಚ್ಚಿಗೆ ಬೀಳ್ತೈತಿ ಮತ್ತು ಅವ್ರಿಗೂ ಮಾರ್ಕ್ಸ್ ಹೆಚ್ಚಿಗೆ ಬೀಳ್ತೈತಿ. ಮತ್ತು ವೆರಿ ಇಂಪಾರ್ಟೆಂಟ್, ನಾ ಹಂಚೋದ್ರಿಂದ ಅವ್ರಿಗೆ ಖುಷಿ ಬರ್ತೈತಿ. ಆ ಖುಷಿ ನನ್ನಲ್ಲಿ ಖುಷಿಯನ್ನು ಹೆಚ್ಚು ಮಾಡುತ್ತದೆ. ಸೊ ಅವ್ರು ನನಗೆ ಒಂದು ಸಮಯದಲ್ಲಿ ಅವ್ರು ನನಗೆ ಇನ್ನೊಂದು ರೀತಿಯಿಂದ ನನಗೆ ಹೆಲ್ಪ್ ಆಗ್ತಾರೆ. ಸೊ ವೆರಿ ಇಂಪಾರ್ಟೆಂಟ್, ಹಂಚ್ಬೇಕ್ರಿ. ಹಂಚೋದೆಂದೂ ನಿದ್ರಿಸ್ಬಾರ್ದು. ಜೀವನದಲ್ಲಿ ಮುಂದುವರಿಬೇಕಂದ್ರೆ ನಮ್ಮ ಕಡೆ ಏನೈತಲ್ಲ ಅದನ್ನು ಹಂಚಬೇಕು. ಇದು ಭಾಳ ಇಂಪಾರ್ಟೆಂಟ್. ನಮ್ಮ ಕಡೆ ಸ್ಕಿಲ್ ಇರ್ಬೋದು, ನಮ್ಮ ಕಡೆ ಟ್ಯಾಲೆಂಟ್ ಇರ್ಬೋದು. ಖರೆ ನಾವು ಅದನ್ನು ಮತ್ತೊಬ್ಬರಿಗೆ ಯಾರಿಗೂ ನಾವು ಹೇಳ್ಕೊಡ್ಲಿಲ್ಲ ಅಂದರೆ ಅದು ಜೀವನದಲ್ಲಿ ಅದೇನಾಗ್ಬಿಡ್ತೈತೆ ಅಂದ್ರೆ ಕಪ್ಪಿ ಮೌಸ್ ಆಗಿಬಿಡ್ತೈತೆ, ನಿಂತ ನೀರು ಆಗಿಬಿಡ್ತೈತೆ. ಸದಾ ನಾವು ಏನಾಗ್ತಿರ್ಬೇಕು ರೀ, ಹರಿತಾ ಇರಬೇಕು. ಸದಾ ನಮ್ಮ ಕಡೆ ಇರುವಂಥದ್ದು ಏನಾಗಬೇಕು ರೀ, ನಮ್ಮ ಕಡೆ ಇರುವುದನ್ನು ಹಂಚ್ತಾ ಇರಬೇಕು. ಹಂಚೋದ್ರಿಂದನೇ ಹೆಚ್ಚಾಕೈತಿ. ಇದು ಭಾಳ ಇಂಪಾರ್ಟೆಂಟ್. ನಮ್ಮ ಕಡೆ ಏನೇ ಇರಲಿ, ನಮ್ಮ ಕಡೆ ಅದು ಸಣ್ಣ ವಸ್ತುನೇ ಇರಲಿ, ನಮ್ಮ ಕಡೆ ಏನೇ ಇರ್ಬೋದು ಅದು ನಾವು ಹಂಚಬೇಕು. ಇವತ್ತು ನೋಡಿರಿ, ನಮಗೆಲ್ಲಕ್ಕಿಂತ ದೊಡ್ಡದಾಗಿ ನಮ್ಮ ಕಡೆ ಬಟ್ಟೆಗಳಿರ್ತಾವೆ.
ಅದನ್ನು ನಾವು ಎಂದಿಗೂ ಜೀವನದಲ್ಲಿ ಯೂಸ ಮಾಡಿರೋದಿಲ್ಲ. ಟ್ರೇಸ್ರಿಯಲ್ಲಿ ಒಂದಾದ್ಮೇಲೆ ಒಂದು ಡ್ರೆಸ್ಸನ್ನು, ಒಂದಾದ್ಮೇಲೆ ಒಂದು ಸಾಡಿಯನ್ನು ಹಾಗೇ ಟ್ರೇಸ್ರಿಯಲ್ಲಿ ಇಟ್ಬಿಟ್ಟಿರ್ತೇವೆ ರೀ. ಎಂದಾದರೂ ಅದನ್ನು ನೋಡಿ ನಾ ಯಾರಿಗಾದರೂ ಬಡವರಿಗೆ ಅಥವಾ ಯಾರಿಗಾದರೂ ಹಂಚಬೇಕು, ನನ್ನ ಕಡೆದು ಏನಿರೋದೈತೆ ಅದನ್ನು ಕೊಟ್ಬಿಡಬೇಕು ಅಂತ ಎಂದಾದರೂ ಯೋಚನೆ ಮಾಡ್ತೇವಲ್ರಿ? ಇಲ್ಲರಿ, ನಾವು ಎಂದಿಗೂ ಕೂಡ ಅದನ್ನು ಹಂಚೋದಿಲ್ಲ. ಸಾಡಿ ಮೇಲೆ ದೀಪಾವಳಿ ಬಂತಂದ್ರೆ ಸಾಡಿ ತೊಗೋತೇವೆ, ದಸರಾ ಬಂತಂದ್ರೆ ಸಾಡಿ ತೊಗೋತೇವೆ, ನಾಗಪಂಚಮಿ ಬಂತಂದ್ರೆ ಸಾಡಿ ತೊಗೋತೇವೆ. ಹೊಸ ದಿವಸ ಒಂದೊಂದು ಸಾಡಿ ತೊಗೋತೇವೆ, ಹೊಸ ಡ್ರೆಸ್ ತೊಗೋತೇವೆ. ಹಿಂದೆ ಕಪಾಟದಲ್ಲಿ ಇರುವಂಥದ್ದು ಹಳೆಯ ಡ್ರೆಸ್ಸನ್ನು ನಾ ಹಂಚಬೇಕು, ನಾ ಕೊಡಬೇಕು ಅನ್ನುವಂಥ ಭಾವನೆ ಬರೋದಿಲ್ಲ. ಸೊ ಇವತ್ತು ಟ್ರೇಸರಿ ಓಪನ್ ಮಾಡಿರಿ, ಕಪಾಟ ತೆಗೀರಿ, ನಿಮ್ಮ ಕಡೆ ಅದೇನು ಹಳೆಯ ಐಟಮ್ಸ್ ಅದಾವು ಅದನ್ನು ಕೊಡಿರಿ. ಮನೆಯಲ್ಲೂ ಕೂಡ ನಿಮ್ಮ ಕಡೆ ಏನಿದೆ ವೆರೈಟಿ ಐಟಮ್ಸ್ ಇರ್ತಾವೆ ರೀ, ಅವು ಭಾಳ ಯೂಸ್ ಆಗಿರ್ತಾವೆ. ಅದನ್ನ ಎಂದೂ ಯೂಸ ಮಾಡ್ತಿರೋದಿಲ್ಲ. ಯೂಸು ಆಗಿರ್ತಾವೆ, ಮ್ಯಾಮ್ ಯೂಸು ಮಾಡ್ತೇವೆ. ಅವ್ನು ಹಂಚ್ರಿ. ಎಷ್ಟು ಹಂಚ್ತೀರಿ ಅಷ್ಟೇ ನಮ್ದು ಹೆಚ್ಚಾಕೈತಿ. ದುಡ್ಡು ಕೂಡ ನಾವು ಎಷ್ಟು ಬೇರೆಯವರಿಗೆ ಸಹಾಯ ಮಾಡ್ತೀವಿ ದುಡ್ಡಿನಿಂದ, ಅಷ್ಟು ನಾವು ಬೇರೆಯವ್ರಿಗೆ ಹಂಚ್ತೇವೆ, ದುಡ್ಡು ಕೂಡ ಹೆಚ್ಚಾಕೈತೆ ರೀ. ದುಡ್ಡು ಹಂಚೋದ್ರಿಂದ ಕಡಿಮೆ ಆಗೋದಿಲ್ಲ ರೀ, ದುಡ್ಡು ಹಂಚೋದ್ರಿಂದ ಹೆಚ್ಚಾಕೈತಿ. ಅದಕ್ಕೆ ದುಡ್ಡು ಅದು ಒಳ್ಳೆಯ ರೀತಿಯಾಗಿ ಯೂಸ್ ಆಗಿರ್ಬೇಕು. ಹಾಗಲ್ಲ, ಹಂಚೋದಂದರೆ ಯಾರಿಗೆ ಬೇಕಾದ ಹಂಚೋದಲ್ಲ, ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ಭಾಳ ಅನುಕೂಲ ಇದೆ ಅವರಿಗೆ ನಮ್ಮ ಸಾಧ್ಯಷ್ಟು ನಮ್ಮದು ಯೋಗ್ಯತೆ ಪ್ರಕಾರ ನಾವು ಹಂಚೋದ್ರಿಂದ ಅದು ಕೂಡ ಹೆಚ್ಚಾಗುತ್ತದೆ. ಈಗ ಈಗ ನಮ್ಮದು ಒಂದು ಮನೆ ಐತೆ ನೋಡ್ರಿ. ಮೊದಲು ರೀ ಒಂದೇ ಮನ್ಯಾಗ 22 ಮಂದಿ ಇರ್ತಿದ್ರು. ಇದಿಷ್ಟು ದೊಡ್ಡ ಮನೆ ಕಟ್ಕೊಂಡಿರ್ಬೇಕಾರೆ 2-3 ಜನ ಇರ್ತಾರೆ. ಯಾಕಂದ್ರೆ ಮನೆ ಜೊತೆ ಅಟ್ಯಾಚ್ಮೆಂಟ್ ರೀ, ಮನೆ ಜೊತೆ ಮೋಹ. ಈ ಮನೆ ನಂದೈತಿ, ಈ ಮನ್ಯಾಗ ಯಾರೂ ಇರಬಾರ್ದು. ಮೊದಲು ಎಲ್ಲರೂ ಬರಲಿ, ನೀವು ಬರ್ರಿ ಅಂತ ಹೇಳ್ತಿದ್ವಿ ರೀ. ಈಗ ಮನ್ಯಾಗ ಯಾರೇ ಬಂದ್ರೆ ಯಾವಾಗ ಹೋಗ್ತಾರೋ ಅಂತ ಕೇಳ್ತೇವೆ ರೀ. ಯಾಕಂದ್ರೆ ಮನೆಯ ಮೇಲೆ ಮೋಹ ಇದೆ. ಮನೆಯ ಮೇಲೆ ನಮ್ಗೆ ಮೋಹ ಇರಬಾರ್ದು ರೀ. ಮನೆಯೂ ಕೂಡ ಭಗವಂತ ನಮ್ಗೆ ಇರ್ಲಿಕ್ಕೆ ಕೊಟ್ಟಿದ್ದಾರೋ, ಮತ್ತೊಬ್ರಿಗೂ ಇರ್ಲಿಕ್ಕೆ ಕೊಟ್ಟಿದ್ದಾರೆ. ಸೊ ಮನೆಯನ್ನು ಕೂಡ ಶೇರ್ ಮಾಡಿರಿ. ಮನೆಯಲ್ಲಿ ಕೂಡ ವ್ಯಕ್ತಿಗಳಿಗೆ ನಿಮ್ಮದೇನಿದೆ ಅದೇ ಹಂಚ್ರಿ. ಯಾರೋ ಮನೆಗೆ ಅತಿಥಿ ಬಂದರೆ ಅವರಿಗೆ ಆ ಮನೆಯಲ್ಲಿ ಇರ್ಕೊಳ್ಳಿಕ್ಕೆ ಆರಾಮವಾಗಿ ಅತಿಥಿಯಾಗಿ ಅವರಿಗೆ ಒಳ್ಳೆಯ ರೀತಿಯಾಗಿ ಸೇವಾ ಮಾಡಿರಿ. ಎಷ್ಟು ತಾವು ಮತ್ತೊಬ್ಬರಿಗೆ ನಿಮ್ಮ ಮನೆಯನ್ನು ಹಂಚ್ತೀರಿ, ನಿಮ್ದು ಇನ್ನೂ ಹೆಚ್ಚಾಕಿದ ಕಡಿಮೆ ಆಗೋದಿಲ್ಲ. ಅದೇ ರೀತಿ ಆಹಾರ, ಈಗ ನಾವೇನೋ ತಿಂತಿರ್ತೇವೆ, ಒಂದು ಐತಿ ಇದನ್ನು ಕೊಡೋದು, ಒಂದಿಗೇನೋ ಚಾಕ್ಲೇಟ್ ಐತಿ. ಈಗ ಫಾರ್ ಎಕ್ಸಾಂಪಲ್ ಚಾಕ್ಲೇಟ 2 ಅದಾವು, ಆ ಒಂದನ್ನು ಕೊಟ್ರಿ ದಾನ ಮಾಡಿದ್ರಿ. ಹಂಚೋದಂದರೆ ಒಂದೇ ಚಾಕ್ಲೇಟ್ ಐತಿ, ಅದು ನಿನ್ನ ಫೇವ್ರೆಟ್ ಚಾಕ್ಲೇಟ್ ಐತಿ. ಇಲ್ಲಿ ಯಾರೋ ಒಬ್ಬರು ಎದುರುಗಡೆ ಬಂದರು, ಅದನ್ನು ನೀವು ಅರ್ಧ ಚಾಕ್ಲೇಟನ್ನು ನೀವು ಇಟ್ಕೊಂಡು ಅರ್ಧ ಚಾಕ್ಲೇಟ್ ನೀವು ಕೊಡ್ತೀರೇನ್ರಿ? ಇಲ್ಲ. ಫಸ್ಟ್ ಮನಸ್ಸಿನಲ್ಲಿ ಯೋಚನೆ ಬರೋದೇ ಏನಂದ್ರೆ, ಇದು ನನ್ನ ಫೇವ್ರೇಟ್ ಚಾಕ್ಲೇಟ್ ಐತಿ, ನಾ ಯಾರಿಗೂ ಕೊಡೋದಿಲ್ಲ ಅಂತ ಹೇಳಿ ಮರಿಯಾಗಿ ತಿಂತೇವೆ ಹೊರತು ಅದನ್ನು ಹಂಚೋದಿಲ್ಲ. ನೋಡಿರಿ, ಯಾವಾಗಲೂ ನೋಡಿರಿ, ಶೇರಿಂಗ್ ಈಸ್ ಕೇರಿಂಗ್. ಎಷ್ಟು ಹಂಚ್ತೀರಿ ಅಷ್ಟು ಖುಷಿ. ಶೇರಿಂಗ್ದಿಂದ ಹ್ಯಾಪಿನೆಸ್ ಬರ್ತದೆ. ಈಗ ಒಂದೇ ಚಾಕ್ಲೇಟ್ ನೋಡಿರಿ, 2 ಚಾಕ್ಲೇಟ್ ಐತಿ, 1 ಚಾಕ್ಲೇಟ್ ಕೊಟ್ಟರೆ ಅದೇನು ಇಂಪಾರ್ಟೆಂಟ್ ಅಲ್ಲ. ಒಂದೇ ಚಾಕ್ಲೇಟ್ ಐತಿ, ಅದು ನಿಮ್ಮದು ಫೇವ್ರೆಟ್ ಚಾಕ್ಲೇಟ್ ಐತಿ, ಅದನ್ನು ಅರ್ಧ ಅವ್ರಿಗೆ ಅರ್ಧ ಅಥವಾ 3 ಜನ ಕಾಣಕತ್ತಾರೆ, ಅವಾಗ ಮನಸ್ಸು ಹೇಳ್ತೈತಿ 3 ಜನ ಅದನ್ನು ಹೆಂಗೆ ಹಂಚಲಿ? ಇರೋದ 1 ಚಾಕ್ಲೇಟ್ ಐತಿ, 2 ದಿವ್ಸ ಮೇಲೆ ಸಿಕ್ಕೈತಿ, ನಾನು ಇರೋದ 3 ಚಾಕ್ಲೇಟ್ ಐತಿ, ಅವ್ರಿಗೂ ಕೊಡ್ಬೇಕು, ಇವ್ರಿಗೂ ಕೊಡ್ಬೇಕು, ಹೆಂಗೆ ಕೊಡಲಿ ಅಂತ ಹೇಳ್ತೈತ್ರಿ ಮನಸ್ಸು. ಸೊ ಆ ಸಮಯದಲ್ಲೂ ಕೂಡ ನಾ ಹಂಚ್ಬೇಕು. ಇಟ್ಟ ಚಾಕ್ಲೇಟ್ ಐತಲ್ಲ, ನಾ 3 ಜನ ನನಗೆ ಎದುರುಗಡೆ ಅದಾರ ಅಂದರೆ ನಾ ಹಂಚಿ ತಿನ್ನಬೇಕು, ಮುಚ್ಚು ಮರಿಯಾಗಿ ನಾ ತಿನ್ನಬಾರ್ದು. ಭಲೆ ನನ್ನ ಫೇವ್ರೇಟ್ ಇದ್ರೂ ಕೂಡ. ಅಂದರೆ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂದ್ರೆ, ವ್ಯಕ್ತಿಗಳಿಗಿಂತನೂ ಕೂಡ ವಸ್ತುಗಳಿಗೆ ಕಿಮ್ಮತ್ತು ಜಾಸ್ತಿ ಕೊಟ್ಬಿಟ್ಟಿದ್ದೀವಿ. ಈಗ ನನಗೆ ಇವ್ರು 3 ಫ್ರೆಂಡ್ಸ್, 3 ಜನ ನನಗೆ ಎದುರುಗಡೆ ಕಾಣಕತ್ತಾರು, ಅವ್ರು ಬಿಟ್ಟು ತಿಂದರೆ ಏನಾಗ್ಬೋದು ರೀ? ಅವ್ರು ಬಿಟ್ಟು 3 ಜನ ಬಿಟ್ಟು ತಿನ್ನೋದ್ರಿಂದ ನಾಲ್ಗಿಗೆ ನಾವು ಖುಷಿ ಕೊಡ್ಬೋದು. ಅವರಿಗೆ ನಾವು 3 ಜನ ಕೂಡಿ ಹಂಚ್ಕೊಂಡು ತಿಂದ್ವಿ ಅಂದ್ರೆ ಅದೊಂದು ರಿಯಲ್ ಹ್ಯಾಪಿನೆಸ್ ಸಿಗ್ತೈತೆ, ಅದು ಖುಷಿ ಸಿಗ್ತೈತೆ ರೀ. ಆವಾಗ ಅವ್ರಿಗೂ ಏನರ ಸಿಕ್ಕಾಗ ನನ್ನ ಬಿಟ್ಟು ತಿನ್ನೋದಿಲ್ಲ, ಇದರಿಂದ ಫ್ರೆಂಡ್ಶಿಪ್ ಉಳಿತೈತೆ.
ಸೊ ಇದು ಭಾಳ ಇಂಪಾರ್ಟೆಂಟ್ ರೀ. ಒಂದು ಕೊಡೋದ್ರಿ, ಒಂದು ಇದ್ದಿದ್ರೋಗನ್ನ ಹಂಚೋದು. ಅದ್ರಾಗೂ ಸ್ಪೆಷಲಾಗಿ ನಮಗೆ ಎದ್ರ ಮೇಲೆ ಭಾಳ ಮೋಹ ಇರ್ತೈತಲ್ರಿ, ಅದ್ರಾಗ ನಾವು ಹಂಚೋದನ್ನು ಭಾಳ ಇಂಪಾರ್ಟೆಂಟ್. ಮತ್ತು ಮೋಹ ಹೋಗೋದು ಯಾವಾಗಿಂದ ಹೋಗ್ತೈತಂದ್ರೆ ಹಂಚೋದ್ರಿಂದನೇ ಮೋಹ ಹೋಗ್ತೈತೆ. ನಾವು ಹಂಚಲಿಲ್ಲ ಅಂದ್ರೆ ಮೋಹ ಹೋಗೋದಿಲ್ಲ ರೀ. ನಾವು ಸ್ಕೂಲ್ದಲ್ಲಿ ಓದಬೇಕಾದ್ರೂ ಕೂಡ ಯಾವ ಟೆಕ್ಸ್ಟ್ ಬುಕ್ ಓದ್ತಾ ಇದ್ದೀರಿ ಅಂದರೆ ಟೆಕ್ಸ್ಟ್ ಬುಕ್ ಜೊತೆನೂ ಮೋಹ ಅಟ್ಯಾಚ್ಮೆಂಟ್ ಇರ್ತಿತ್ತು. ಇದನ್ನು ಓದಾತೀನಿ, ಇದನ್ನು ಹೇಳ್ತಿರೋದಿಲ್ಲ, ಯಾಕಂದರೆ ಅದನ್ನು ಓದ್ರೆ ಅವ್ರು ಫಸ್ಟ್ ಬಂದು ಗೆದ್ದರು ಅಂತೈತೆ ಮನಸ್ಸು. ಖರೆ ಇಲ್ಲ, ನಾ ಈ ಟೆಕ್ಸ್ಟ್ ಬುಕ್ ಓದಾತೀನಿ, ಇದ್ರಾಗಿಂದ ಓದಾತೀನಿ ಅಂದರೆ ವೆರಿ ಇಂಪಾರ್ಟೆಂಟ್. ನೀವು ಎದ್ರೋ ಟ್ಯಾಲೆಂಟೆಡ್ ಅದೀರಿ, ನೀವೇನು ಅದೀರಿ ಅದನ್ನು ಸ್ಕಿಲ್ಲನ್ನು ಹೆಚ್ಚು ಮಾಡ್ಬೇಕಂದ್ರೆ ನೀವು ಹೇಳೇ ಕೊಡಬೇಕು, ಅದನ್ನು ಮತ್ತೊಬ್ರಿಗೆ ಹೇಳ್ಕೊಡ್ಬೇಕು. ಅವರು ಮುಂದೆ ಹೋಗಲಿ, ನೀವು ಮುಂದೆ ಹೋಗ್ರಿ, ಇದೇ ಭಾಳ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಸ್ಪೆಷಲ್ ಏನಂದ್ರೆ ನಾವು ಅದ್ರ ಐಟಮ್, ಈಗ ಒಂದು ಐಸ್ ಕ್ರೀಮ್ ಐತಿ, ಅವರಿಬ್ರು ಕಾಣಕತ್ತಾರೆ ನಿಮ್ಗೆ ಎದುರುಗಡೆ, ಆವಾಗ ಒಳಗಡೆ ಹೋಗಿ ಅದನ್ನು ತಿಂದು ಬಂದುಬಿಡ್ತು. ಹಿಂಗಲ್ಲ, ಒಂದು ಐಸ್ ಕ್ರೀಮ್ ಇದ್ದರೆ ಇಬ್ಬರು ಜನ ತಿನ್ನೋಣ ಬರ್ರಿ, ಈ ರೀತಿ ಭಾವನೆ ಬರಬೇಕು. ಹಂಚು ತಿನ್ನೋದ್ರಿಂದ ಮನೆಯಲ್ಲೂ ಕೂಡ ಯಾವುದೋ ಒಂದು ಫೇವ್ರೇಟ್ ಪಲ್ಯ ಮಾಡಿರ್ತಾರೆ, ಆವಾಗ ಒಂದು ಇಟ್ಟು ಉಳಿದಿರ್ತೈತೆ ಪಲ್ಯ, ಖರೆ 3 ಜನ ಊಟ ಮಾಡೋರು ಇರ್ತಾರೆ. ಸೊ ನನಗೊಂದಿಟ್ಟು ಅವ್ರಿಗೊಂದಿಟ್ಟು ಹಿಂಗೆ ಊಟ ಮಾಡ್ತೇವೆ ರೀ, ಹಂಚಿ ತಿಂತೇವೆ. ನನ್ನ ಫೇವ್ರೇಟ್ ಐತಿ, ಅವ್ರು ಏನು ಬೇಕಾದ್ರೆ ಆಮೇಲೆ ಬೇಕಾದ್ರೆ ಜುನ್ಕ ಮಾಡ್ಕೋತಾರೆ, ಅವ್ರು ತೊಗೋತಾರೆ, ಇದು ಮಾತ್ರ ನನ್ನ ಫೇವ್ರೇಟ್ ಪಲ್ಯ ಐತಿ, ಪೂರ ನಾ ತಿಂದು ಮುಗಿಸ್ತೇನೆ ಅಂತ ಈ ರೀತಿ ತಿಂದುಬಿಡ್ತೇವೇನು ರೀ. ಸೊ ಇದು ಭಾಳ ಇಂಪಾರ್ಟೆಂಟ್ ರೀ, ಚೆಕ್ ಮಾಡ್ಕೊಳ್ಳೋದು. ನನಗೆ ಅದ್ರ ಮೇಲೆ ಮೋಹ ಐತಲ್ಲ, ನಾ ಹಂಚ್ತೇನೋ ಇಲ್ಲೋ ಅಂತ ಚೆಕ್ ಮಾಡ್ಬೇಕು. ಮತ್ತು ಹಂಚೋದ್ರಿಂದನೇ ಹೆಚ್ಚಾಕೈತಿ. ಖರೆ ಹಂಚಲಿಕ್ಕೆ ಮನಸ್ಸು ಬೇಡ ಅಂತೈತೆ ರೀ. ಆ ಟೈಮ್ ಆ ಮನ್ಸಿಗೆ ಹೇಳ್ಕೊಡ್ಬೇಕು, ನಾ ಹಂಚಲೇಬೇಕು, ಯಾಕಂದ್ರೆ ನಂಗೆ ಖುಷಿ ಬೇಕು, ನಾ ಹಂಚೋದ್ರಿಂದ ಖುಷಿ ಸಿಗ್ತೈತೆ. ಖರೆ ಇವನ್ನ ನಾ ಇಟ್ಕೋದ್ರಿಂದ ನನಗೆ ಸೆಕ್ಯೂರಿಟಿ ಫೀಲಿಂಗ್ ಆಗ್ಬೋದು. ಈಗ ಮನೆಯಲ್ಲಿ ಯಾರಿಗೂ ನಾ ಬರ್ಕೊಡ್ಲಿಲ್ಲ, ನಾವು ಅಷ್ಟೇ ನಮ್ಮ ಪರಿವಾರದವ್ರು ಇದ್ವಿ, ಯಾರಿಗೂ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂದ್ರೆ ಕಂಫರ್ಟೇಬಲ್ ಫೀಲಿಂಗ್ ಆಗ್ಬೋದು, ಸೆಕ್ಯೂರಿಟಿ ಫೀಲಿಂಗ್ ಆಗ್ಬೋದು, ಖರೆ ಉನ್ನತಿ ಆಗಂಗಿಲ್ಲ. ಒಂದು ಕಂಫರ್ಟ್ ಝೋನ್ ಆಗ್ಬೋದು, ಖರೆ ಉನ್ನತಿ ಆಗಂಗಿಲ್ಲ. ಸೊ ನಮ್ಮದು ಉನ್ನತಿ ಆಗ್ಬೇಕಂದ್ರೆ ಅದು ಕೇವಲ ಹಂಚೋದ್ರಿಂದ ಆಗೈತಿ. ಸೊ ಇದು ಒಂದು ಏನಂದ್ರೆ ಬ್ಯಾಡ್ ನಮ್ಮ ತಪ್ಪು ಕಲ್ಪನೆ ಐತ್ರಿ, ಇದನ್ನು ನಾವು ಬಗೆಹರಿಸ್ಬೇಕು, ಅಥವಾ ಇದರಿಂದ ವಿರೋಧ ಆಗಿ ನಾವು ಇದನ್ನು ಹೋರಾಡಬೇಕು. ನಾ ಹಂಚ್ಬೇಕು, ನನ್ನ ಕಡೆ ಏನೈತಿ ಅದನ್ನು ಹಂಚ್ಬೇಕು ಅನ್ನುವಂಥ ಭಾವನೆ ಬಂತಂದ್ರೆ ಅದನ್ನು ನಮ್ಮನ್ನು ಮುಂದುವರಿಸಲಿಕ್ಕೆ ಅಥವಾ ನಮ್ಗೆ ಆಂತರಿಕ ಖುಷಿ ಕೊಡಲಿಕ್ಕೆ ಯಾರಿಂದೂ ತಡೆ ಹಿಡಿಯಲು ಸಾಧ್ಯವಿಲ್ಲ. ಇದೇ ರೀತಿ ಒಬ್ಬ ವ್ಯಕ್ತಿ ಇದ್ದಾರೆ, ಅಣ್ಣ ತಮ್ಮ ಇದ್ದರು, ಮನೆಯಲ್ಲಿ ಒಬ್ಬರು ಹೆಣ್ಮಕ್ಳಿದ್ಲು, ಅಣ್ಣ ತಮ್ಮ ಇಬ್ಬರು ಕೂಡ ಒಳ್ಳೆಯ ರೀತಿಯ ಬಿಸ್ನೆಸ್ ಮ್ಯಾನ್, ಎಲ್ಲ ಥರದ್ದು ಇದ್ದರು. ಅವ್ರಿಗೇನು ಕಮ್ಮಿ ಅನ್ನುವಂಥದ್ದು ಏನೂ ಇರ್ತಿರಲಿಲ್ಲ. ಆವಾಗ ಒಂದು ದಿನ ಏನಾಯಿತು ಅಂದರೆ ಅವರು ಒಬ್ಬರೇ ಅಕ್ಕೋರು, ಎಲ್ಲ ಇಬ್ರಿಗೂ ಅಣ್ಣ ತಮ್ಮಗೆ ಅಡುಗೆ ಮಾಡೋದಾಗಲಿ ಎಲ್ಲ ಮಾಡ್ತಿದ್ರು. ಆದರೆ ಒಂದು ದಿನ ಏನಾಯ್ತಂದ್ರೆ ಆಫೀಸ್ಗೆ ಹೋಗೋದು ಲೇಟ್ ಆದ ಕೂಡಲೇ ಪರಾಟ ಮಾಡಿದರು. ಪರಾಟ ತಂದು ಇಬ್ರಿಗೂ ಪ್ಲೇಟ್ನಾಗ ಇಟ್ಟರು. ಆವಾಗ ಆ ವ್ಯಕ್ತಿ ದೊಡ್ಡ ಅಣ್ಣ ಏನು ಮಾಡ್ದಂದ್ರೆ ತಮ್ಮನ ತಟ್ಟೆಯಲ್ಲಿರುವಂಥ ಒಂದು ಪರಾಟ ತುತ್ತನ್ನು ತಿಂದ್ಬಿಡ್ತಾನೆ. ಅವನಿಗೆ ಭಾಳ ಸಿಟ್ಟು ಬರ್ತೈತಿ, ನನಗೆ ಹಸು ಆಗೈತಿ, ಆಫೀಸ್ಗೆ ಹೋಗೋದು ಲೇಟ್ ಆಗೈತಿ, ಮತ್ತು ಯಾರ ಜೊತೆನೂ ನನ್ನ ವಸ್ತುಗಳನ್ನ ನಾನು ಶೇರ್ ಮಾಡ್ಕೊಂಗಿಲ್ಲ, ನಾನು ಹಂಚಂಗಿಲ್ಲ, ನನ್ನ ಪ್ಲೇಟ್ನಾಗಿಂದು ಯಾಕೆ ನೀ ಪರಾಟ ತಿಂದಿ ಅಂತ ಸಿಟ್ಟು ಮಾಡ್ತೇನೆ. ಅದಕ್ಕೆ ಅಣ್ಣ ಹೇಳ್ತಾನೆ, ಒಂದೇ ತುತ್ತು ತಿಂದೇನಿಲ್ಲ, ಅದ್ರೊಳಗೆ ಏನೈತೆ, ಆಕೆ ಇನ್ನೂ ಪರಾಟ ಮಾಡಿಲ್ಲ, ಪರಾಟ ಬರೋ ಮಟ್ಟ ತಿಂದೇನಿಲ್ಲ, ನೀ ಹಂಗ್ಯಾಕೆ ಮಾಡ್ತೀಯ ಅಂತಂತ ಹೇಳ್ತಾನೆ ರೀ. ಅವಾಗಿಲ್ಲ, ನನಗೆ ಯಾರೇ ನನ್ನ ಪ್ಲೇಟನ್ನು ಮುಟ್ಟರು ಅಥವಾ ಪ್ಲೇಟ್ದಿಂದ ಒಂದು ತುತ್ತನ್ನು ತಿಂದರು ಅಂದು ನನಗೆ ಸೇರುವುದಿಲ್ಲ. ಸೊ ನನ್ನ ಪ್ಲೇಟ್ನಾಗಿಂದ ನೀ ಯಾಕೆ ತೊಗೊಂಡಿ ಅಂತ ಅವ್ರು ಹೇಳ್ತಾರೆ. ಸಿಟ್ಟು ಬರ್ತೈತೆ ರೀ, ಎದ್ದು ಹೋಗ್ಬಿಡ್ತಾನೆ. ಆವಾಗ ಅವರ ಭಾಬಿ ಹೇಳ್ತಾರೋ, ಹಾಗೆ ಹೋಗ್ತಾ ಇದ್ದೀರಿ, ತಟ್ಟೆ ಬಿಟ್ಟು ಹೋಗಬಾರ್ದು, ಊಟಕ್ಕೆ ಸೊಕ್ತನ ಮಾಡಬಾರ್ದು ಅಂತ ಹೇಳ್ತಾರೆ. ಇವರು ಹಾಗೆ ಕೇಳಾರ್ದು ಹೋಗ್ಬಿಡ್ತಾರೆ. ಆಫೀಸ್ಗೆ ಹೋದ್ಮೇಲೆ ಆಮೇಲೆ ಊಟಕ್ಕೆ ಹೋಗ್ತಾರೆ. ಹೋಟೆಲ್ನಾಗ ಒಬ್ಬ ವ್ಯಕ್ತಿಗೆ 5 ಜನರಿಗೆ ಊಟನ ಆರ್ಡ್ರ್ ಮಾಡ್ತಾರೆ. ಆ ವೇಟ್ರ್ ಕೇಳ್ತೆ, ಯಾರು ಬರೋರು ಅದಾರೇನ್ರಿ ಅಂತ. ಇಲ್ಲ ಅಂತ ಹೇಳ್ತಾರೆ. 5 ಜನರದ್ದು ಊಟವನ್ನು ಆರ್ಡ್ರ್ ಮಾಡಿದಾಗ ಎಲ್ಲ ಒಂದು ಚೂರು ನೋಡಿ ಬಿಟ್ಬಿಡ್ತಾನೆ. ಆ ವೇಟ್ರ್ ಅಂತಾನು, ಅಯ್ಯೋ ಒಬ್ರಿಗೆ ನೋಡು ತಿನ್ನಲಿಕ್ಕಿಲ್ಲ, ಒಬ್ರು ನೋಡು ಇದ್ದರೂ ಕೂಡ ಎಟ್ಟು ಬೇಕು ಅಷ್ಟು ಒಂದು ಸ್ವಲ್ಪ ತಿಂದು ಉಳ್ಕಿದೆಲ್ಲ ವೇಸ್ಟ್ ಮಾಡ್ತಾರಲ್ಲ, ಏನಪ್ಪ ಭಾಗ್ಯ ಪರಮಾತ್ಮ ಅಂತ ಹೇಳಿ ವೇಟ್ರ್ ಅನ್ಕೋತಾನೆ ರೀ. ನೀವು ಬಿಲ್ ಪೇ ಮಾಡಿ ಹೋಗ್ಬಿಡ್ತಾನೆ.
ಇವ್ ವೇಟ್ರ್ ಏನು ಮಾಡ್ತಾನೋ ಅದನ್ನೆಲ್ಲ ತುಂಬಿಕೊಂಡು ಹೋಟೆಲ್ ಹಿಂದ್ಗಡೆ ಇರುವಂಥ ಮಕ್ಕಳು ಯಾರು ಬಡ ಮಕ್ಕಳಿರ್ತಾರೋ ಅವ್ರಿಗೆ ಹೋಗಿ ದಾನ ಮಾಡ್ತಾನೆ. ಆವಾಗ ವೇಟ್ರ್ ಹೇಳ್ತಾನೋ ಮಕ್ಕಳು ಹೇಳ್ತಾರೋ ಥ್ಯಾಂಕ್ ಯು ಅಂತ ಹೇಳಿ ಆಮೇಲೆ ಹೇಳ್ತಾರೋ ನಿಮಗೆ ಎಂದಿಗೂ ಕೂಡ ನೀವು ನಮ್ಗೆ ಊಟ ಮಾಡಿಸ್ತಿರಲ್ಲ, ನಿಮ್ಮದು ಊಟದ ಫ್ಯಾಕ್ಟ್ರಿನ ನೀವು ತೆಗೀರಿ ಅಂತ ಹೇಳಿ ಹುಡುಗರು ಹೇಳ್ತಾರೆ. ಆವಾಗ ವೇಟ್ರ್ ಹೇಳ್ತಾನೋ ಈಗ ಯಾರೋ ಒಬ್ರು ಬಿಟ್ಟು ಹೋಗ್ಯಾರೋ, ನಾವು ಊಟದ ಫ್ಯಾಕ್ಟ್ರಿ ಇಟ್ಟಿದ್ದೆ ಅಂದ್ರೆ ನಿಂಗೆ ಎಂಜಿಲ್ದ್ರೆ ಯಾಕೆ ಕೊಡ್ತೀನಿ, ನಿಮ್ಗೆ ಚಲೋನ ಕೊಡ್ತಿದ್ನರ ಖರೆ ಏನು ಮಾಡೋದು, ನಂದು ಕೆಲಸನೇ ಇಷ್ಟೇ ಐತಿ, ಇದನ್ನು ತಿನ್ನಿರಿ ಯಾರ ಮುಂದೆ ಹೇಳಬೇಡ್ರಿ ಅಂತ ಹೇಳಿ ವೇಟ್ರ್ ಹೇಳಿ ಹೋಗಿಬಿಡ್ತಾನೆ. ಆಮೇಲೆ ಇದೇ ರೀತಿ ವ್ಯವಹಾರ ಇರ್ತೈತಿ. ಪ್ರತಿದಿನ ಅಣ್ಣ ತಮ್ಮನಿಗೆ ತಿಳಿಸ್ಕೊಡ್ತಾನೋ ಸೊಕ್ಕತನ ಮಾಡಬಾರ್ದು, ಜೀವನದಲ್ಲಿ ನಮಗೆ ಏನು ಸಿಕ್ಕೈತಿ ಅದಕ್ಕೆ ನಾವು ಕೃತಜ್ಞತೆಗಳನ್ನ ಹೇಳಬೇಕು, ನಾವು ಏನೈತೆ ಅದ್ರೊಳಗೆ ಹಂಚಬೇಕು ಅಂತ ಹೇಳ್ತಾರೆ. ಆವಾಗ ತಮ್ಮ ಹೇಳ್ತಿರ್ತಾನೋ ನಾ ಯಾಕೆ ಹಂಚಬೇಕು, ನಾ ಯಾಕೆ ಇದನ್ನೆಲ್ಲ ಮಾಡಬೇಕು, ನಾ ಯಾಕೆ ಇವನ್ನೆಲ್ಲ ತ್ಯಾಗ ಎಲ್ಲ ಮಾಡಬೇಕು, ನನಗ್ಯಾಕೆ ಈ ತಿಳುವಳಿಕೆ ಹೇಳತ್ತೀರಿ, ಯಾರಿಗೆ ಇಲ್ಲಲ್ಲ ಅದು ಅವ್ರ ಪ್ರಾಬ್ಲಮ್, ನನಗೆ ಐತಲ್ಲ ನಾ ಹೆಂಗೆ ಬೇಕಾದ್ರೂ ಜೀವನ ಮಾಡ್ತೀನಿ ಅಂತ ಅಣ್ಣ ನೋಡ್ರಿ ಹೆಂಗೆ ಹೇಳ್ತಾನೆ ನೋಡ್ರಿ. ತಮ್ಮ ಹೇಳ್ತಾನೆ ಯಾರಿಗಿಲ್ಲ ಅದು ಅವ್ರ ಪ್ರಾಬ್ಲಮ್, ಅದನ್ನು ನಾ ಏನು ತೊಗೊಂಡು ಮಾಡಲಿ ಅಂತಾನ್ರಿ. ನನಗಂತೂ ಎಲ್ಲ ಭಗವಂತ ಕೊಟ್ಟಾನು, ನಾ ಇದ್ರ ಖುಷಿದೇನೆ, ನಾ ಏನು ಬೇಕಾದ್ರೆ ಮಾಡ್ತೀನಿ ಅಂತೈತೆ. ತುಸ ತಿಳುವಳಿಕೆ ಹೇಳ್ತಿರ್ತಾರೆ ಅಣ್ಣ ಮತ್ತು ಅವ್ರ ಪತ್ನಿ. ಆದರೂ ಕೂಡ ತಮ್ಮ ಮಾತು ಕೇಳ್ತಿರೋದಿಲ್ಲ. ಒಂದು ದಿನ ಏನಾಗೈತಿ, ಬಂದು ತಿನ್ಕೋತ ಹೋಗ್ತಿರ್ತಾನೆ. ಅರ್ಧ ತಿಂತಿರ್ತಾನೆ. ಅಷ್ಟೊತ್ತಿಗೆ ಅವ್ನಿಗೆ ಐಸ್ ಕ್ರೀಮ್ ಕಾಣ್ತೈತ್ರಿ. ಅದು ಅಲ್ಲೇ ಒಗಿತಾನೆ ರೀ. ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋಗ್ತೇನೆ. ಹೋಗಿ ಕೂಡ ಐಸ್ ಕ್ರೀಮ್ ಕೇಳ್ತಾನು. ಅಷ್ಟೊತ್ತಿಗೆ ಐಸ್ ಕ್ರೀಮ್ ತಿನ್ಕೋತ ನೋಡ್ತಾನು, ಹಿಂದೆ ಒಬ್ಬ ಭಿಕಾರಿ ಆ ಬಣ್ಣನ್ನು ತಿನ್ನಲಿಕ್ಕೆ ನೋಡ್ತಾನೆ ರೀ, ತಗೋತಾನೆ. ಅಷ್ಟೊತ್ತಿಗೆ ಇವನು ನೋಡಿ ಕೂಡಲೇ ಹೇಳ್ತಾನು, ಅದನ್ನ ಯಾಕೆ ತಿನ್ನತ್ತೀರಿ, ಅದು ಎಂಜಲೈತಿ ಅಂತ ಹೇಳ್ತಾನೆ. ಆದ್ರೆ ಅವ ಹೇಳ್ತಾನು, ಎಂಜಲಿದ್ರೆ ಏನಾಯ್ತು, ನಾನು 4 ದಿವಸದಿಂದ ಹಸುದಿಂದ ಒದ್ದಾಡಕತ್ತೀನಿ, ನನಗೆ ಏನಾದರೂ ತಿನ್ನಲಿಕ್ಕೆ ಬೇಕು ಅಂತ ಹೇಳ್ತಾನೆ. ಆ ಭಿಕಾರಿ ಕೇಳ್ತಾನು, ನಿನಗೂ ತಿನ್ನಬೇಕೇನೋ ಅಂತ ಕೇಳ್ತಾನೆ ರೀ. ನೋಡ್ರಿ ಅವನಿಗೆ ಕೇಳ್ತಾನು, ನೀನು ತಿನ್ಬೇಕಂತೇನ, ಇಬ್ಬರು ಅರ್ಧ ಮಾಡ್ಕೊಂಡು ನನಗೆ ಭಾಳ ಹಸು ಆಗೈತೆ ಅಂತ ಭಿಕಾರಿ ಅಂತ. ಅವಾಗ ಆ ಅಣ್ಣ ಹೇಳ್ತಾನು, ಅಲ್ಲ ನಿಮಗೆ ಹಸು ಆಗೈತಿ, 4 ದಿನದಿಂದ ಊಟ ಮಾಡಿಲ್ಲ, ಮತ್ತು ನೀವು ಇದ್ರೊಳಗೆ ಅರ್ಧ ಮಾಡ್ಕೊರಿ ಅಂತೀರಲ್ಲ, ನೀವು ಹೇಗೆ ಅಂತ. ಅವಾಗ ಅವ ಹೇಳ್ತಾನು, ಊಟದಕ್ಕಿಂತನೂ ನನ್ನಲ್ಲಿ ಇನ್ನೂ ಮಾನವೀಯತೆ ಐತಿ, ಹಂಚು ತಿನ್ನಬೇಕು, ಏನಿದ್ರೂ ಕೂಡ. ಈಗ ನಾನು ಹಸ್ದೇನಿ, ನೀನೂ ಹಸ್ದಿರ್ಬೋದು, ಅದಕ್ಕೆ ನೀನು ನನ್ನ ಕಡೆ ನೋಡಾಕತ್ತಿ. ಸೊ ಹಸ್ತಿದ್ರೂ ಕೂಡ ಹಂಚು ತಿನ್ನೋದೇ ಮಾನವೀಯತೆ. ನಾನು 4 ದಿವಸದಿಂದ ಹಸುದಿಂದ ಒದ್ದಾಡತ್ತೀನಿ, ಇದು ಸಿಕ್ಕಿಂದ ಹೆಚ್ಚಿದ್ದು. ಸೊ ಇದು ಸಿಕ್ಕಿದ್ರೊಳಗನ ಮಾನವೀಯತೆಯಿಂದ ಇಬ್ಬರು ಹಂಚು ತಿನ್ನೋದ್ರಿಂದ ನಂದು ಹೊಟ್ಟೆ ತುಂಬುತ್ತದೆ, ನಿಂದು ಹೊಟ್ಟೆ ತುಂಬುತ್ತದೆ. ಇದಕ್ಕೆ ನಾವು ಸೊಕ್ಕತನ ಮಾಡಬಾರ್ದು, ಮಾನವೀಯತೆಯನ್ನು ಬಿಟ್ಟು ಕೊಡಬಾರ್ದು. ನೋಡಿರಿ, ಸೊಕ್ಕತನ ಮಾಡಬಾರ್ದು ಊಟಕ್ಕೆ, ಮತ್ತು ಎದುರುಗಡೆದವರು ಹಸ್ತಾರಾದರೆ ಹಂಚು ತಿನ್ನಬೇಕು. ಸೊ ಅದಕ್ಕೂ ಕೂಡ ನಾವು ಮಾನವೀಯತೆಯನ್ನು ಬಿಟ್ಟು ಕೊಡಬಾರ್ದು ಅಂತ ಹೇಳ್ತಾನೆ ರೀ ಭಿಕಾರಿ. ಈ ತಿಳುವಳಿಕೆ ಸಿಕ್ಕ ಕೂಡಲೇ ಆ ಅಣ್ಣನಿಗೆ ಜ್ಞಾನೋದಯ ಆಕೈತಿ. ಅವತ್ತಿನಿಂದ ಅವ ಸೊಕ್ಕತನ ಮಾಡೋದು ಅಥವಾ ಹಂಚು ತಿನ್ನಲಾರ್ದೆ ಇರುವಂಥದ್ದು ಅದನ್ನು ಬಿಟ್ಟುಬಿಡ್ತಾನೆ ರೀ. ಅದೇ ರೀತಿಯಾಗಿ ನಾವು ಕೂಡ ಏನು ನಮ್ಮಲ್ಲಿದೆ ಅದನ್ನು ನಾವು ಹಂಚು ತಿನ್ಬೇಕ್ರಿ. ಎಷ್ಟು ಹಂಚು ತಿಂತೇವೆ ಅದರ ಖುಷಿನೇ ಬೇರೆ ಇದೆ. ನೀವು ನೋಡಿರಿ, ನೀವು ಇರೋದನ್ನು ಬೇರೆಯವ್ರಿಗೆ ಕೊಟ್ಟು ನೋಡಿರಿ, ಅದರಷ್ಟು ಖುಷಿನೇ ಜಗತ್ತಿನ ಯಾವುದೂ ಇರೋದಿಲ್ಲ. ಭಲೆ ನಿಮ್ಗೆ ಅದು ಫೇವ್ರೇಟ್ ಇದ್ದರೂ ಕೂಡ ನೀವು ಹಂಚು ತಿನ್ನೋದ್ರಿಂದ ಭಾಳ ಇಂಪಾರ್ಟೆಂಟ್ ಐತಿ. ಮತ್ತು ಹಂಚು ತಿನ್ನೋದ್ರಿಂದ ಅಥವಾ ಹಂಚೋದ್ರಿಂದ ಅದು ಹೊಳ್ಳಿ ನಮ್ಗೆ ಬರ್ತೈತೆ ರೀ. ಗಯಾ ಯಾವುದು ಊರಿದೆ, ಬುದ್ಧನ ಊರು, ಆ ಪೀಪಲ್ ಗಿಡದ ತಳಗಡೆ ಅಲ್ಲಿ ಕೂತ್ಕೊಂಡು ತಪಸ್ಸೇನು ಮಾಡಿದರು, ಆ ಗಿಡ ಸ್ವಲ್ಪ ದೂಸ್ನ್ಯಾಗ ಬಾಡಿ ಹೊಂಟಿತ್ತು. ಆ ಗಿಡದ ಬೇರವನ್ನು ಶ್ರೀಲಂಕಾದಲ್ಲಿ ಹೋಗಿ ಹಾಕಲಾಯಿತು. ಅಲ್ಲಿ ಒಂದು ದೊಡ್ಡ ವೃಕ್ಷ ಆಯಿತು. ಇದೇನು ಗಿಡ ಐತಲ್ಲ, ಈ ಗಿಡದ ಬಡ್ಡ್ಯಾಗ ಕೂತ್ಕೊಂಡಾಗ ಏನು ತಪಸ್ಸು ಮಾಡಿದ್ರು ಆ ಗಿಡ ಪೂರ ಒಣಗಿ ಹೋಯಿತು. ಆಮೇಲೆ ಆ ಶ್ರೀಲಂಕಾದಲ್ಲಿ ಏನು ಗಿಡ ಬೆಳೆದಿತ್ತಲ್ಲ ಅದನ್ನು ಮತ್ತೆ ಹೊಳ್ತೊಂದು ಅಲ್ಲೇ ಜಾಗದಲ್ಲಿ ಮತ್ತೆ ಬೆಳೆಸಲಾಯಿತು. ಅಂದರೆ ಯಾವುದನ್ನು ನಾವು ಹಂಚಿರ್ತೇವೆ
ಹೊಳ್ಳಿ ನಮಗೆ ಉಪಯೋಗ ಆಗುತ್ತೆ. ಆ ಗಿಡ ಅಲ್ಲಿ ಹಂಚೋದ್ರಿಂದ ಮತ್ತು ಹೊಳ್ಳಿ ಅದೇ ಜಾಗದಲ್ಲಿ ಯಾವ ಗಿಡ ಒಣಗಿ ಹೋಗಿತ್ತು ಅದೇ ಜಾಗದಲ್ಲಿ ಮತ್ತೇನಾಯ್ತು ರೀ ಪೀಪಲ್ ಗಿಡ ಬೆಳೆಸಲಾಯಿತು. ಅಂದರೆ ಹಂಚೋದ್ರಿಂದ ನಮ್ಮ ಹೊಳ್ಳಿ ಬರ್ತೈತಿ, ಹಂಚೋದ್ರಿಂದ ಕಡಿಮೆ ಆಗೋದು. ಇದೊಂದು ಭಾಳ ದೊಡ್ಡ ಕಲ್ಪನೆ ಐತ್ರಿ. ಹಂಚಲಿಲ್ಲ ಅಂದ್ರೆ ನಮ್ಗೆ ಹೆಚ್ಚಾಕೈತಿ ಮತ್ತು ನಮಗೆ ಸಿಗ್ತೈತಿ. ಗರೆ ಇಲ್ಲ, ಹಂಚೋದ್ರಿಂದನೇ ಭಾಳ ಹೆಚ್ಚಾಗೋದು. ಇದು ಭಾಳ ಇಂಪಾರ್ಟೆಂಟ್. ಒಂದು ಆ್ಯಪಲ್ ಗಿಡ ಇರ್ತೈತೆ ರೀ, ಅದು ಮ್ಯಾಜಿಕ್ ಗಿಡ ಇರ್ತೈತಿ. ಅದು ಕಾಡ್ನಾಗ ಇರ್ತೈತಿ. ಅದು ಸಾಯಂಕಾಲ ಆದ್ಮೇಲೆ ಫುಲ್ ಬಂಗಾರಗತೆ ಗಿಡ ಹೊಳಿತಿರ್ತೈತೆ ರೀ. ಸೇಬು ಹಣ್ಣು ಅಲ್ಲಿ ಬಂಗಾರಗತೆ ಸೇಬು ಹಣ್ಣು ಫುಲ್ ಗಿಡ ತುಂಬ ಆಗ್ತದೆ. ಒಬ್ಬ ವ್ಯಕ್ತಿ ಅದನ್ನು ನೋಡ್ತಾನೆ, ಅದನ್ನು ಎಲ್ಲ ಸೇಬು ಹಣ್ಣು ಕಲೆಕ್ಟ್ ಮಾಡಿ ಏನಂತಾನಂದ್ರೆ ಇವೆಲ್ಲ ಸೇಬು ಹಣ್ಣನ್ನು ನಾವು ಒಬ್ಬನೇ ತಿನ್ನಬೇಕು, ನಾವು ಒಬ್ಬನೇ ಇದನ್ನು ತಿನ್ನಬೇಕು ಅಂತ ಹೇಳ್ತಾನೆ. ಆಮೇಲೆ ಎಲ್ಲ ಗೊಳೆ ಮಾಡ್ಕೊಂಡು ಹೊಂಟು ಬಿಡ್ತಾನೆ ರೀ. ಅಲ್ಲಿ ಪ್ರಾಣಿ ಪಕ್ಷಿಗಳು ಅವು ನೋಡ್ಕೋತ ನಿಂತಿರ್ತಾವೆ. ನನಗೂ ಕೊಡ್ಲ, ನನಗೂ ಇದೆಲ್ಲ ನಂದೈತಿ, ನಾ ಇದನ್ನು ಹುಡುಕ್ ತಂದೇನಿ, ಇದೆಲ್ಲ ನಂದು, ನಾನು ನಿಮ್ಗೆ ಯಾರಿಗೂ ಕೊಡಂಗಿಲ್ಲ ಅಂತ ಹಿಡ್ಕೊಂಡು ಹೋಗ್ತಾನೆ ರೀ. ತನ್ನ ರೂಮಿಗೆ ಹೋದ್ಕೂಡ ಅವು ಸೇಬು ಹಣ್ಣು ಎಲ್ಲ ಕಪ್ಪಾಗ ಹಿಡಿತಾವೆ, ತಿನ್ಲಿಕ್ಕೇ ಆಗೋದಿಲ್ಲ ರೀ. ಅವಾಗ ಅವಾಗ ಅನ್ನಿಸ್ತೈತಿ ಇದು ಯಾಕೆ ಹಿಂಗೆ ಅಂಥೇಳಿ. ಮತ್ತು ಮಾರನೇ ದಿವಸ ಹೋಗ್ತಾನೋ ಆ ಗಿಡದಾಗ ಸೇಬು ಹಣ್ಣು ಕಮ್ಮಿ ಆಗಿರ್ತಾವೆ. ಅವ್ನು ತೊಗೋತಾನೋ ಮತ್ತೆಲ್ಲ ಆಜು ಬಾಜು ಪ್ರಾಣಿಗಳು ನಿಂತಿರ್ತಾವೆ. ನಮಗೂ ಹಸು ಆಗೈತೆ, ಇದೆಲ್ಲ ನಂದು, ಇದು ನಾ ಒಬ್ಬ ತಿನ್ನೋವಂತ ಮತ್ತೆ ತೊಗೊಂಡು ರೂಮಿಗೆ ಹೋಗ್ತಾನೋ. ಮತ್ತು ಹೋಗಿಸ್ರೋಗ ಸೇಬು ಹಣ್ಣು ಏನು ಬಂಗಾರಗತೆ ಹೊಳಿತಿರ್ತೈತಿ, ಆ ಪೂರ ಕಪ್ಪಾಗ್ಬಿಟ್ಟಿರ್ತೈತಿ. ಮತ್ತು ಅವ್ನಿಗೆ ಎಷ್ಟು ಬೇಕು ಅಷ್ಟೇ ತಿಂತಾನೋ. ಮತ್ತು ಮಾರನೇ ದಿವಸ ಹೋದರೆ ಸೇಬು ಹಣ್ಣು ಇರೋಂಗಿಲ್ಲ. ಆವಾಗ ಆ ಸೇಬು ಹಣ್ಣು ಒಂದು ಏನಿರ್ತೈತೆ ಅವ್ನಿಗೇನೋ ಅನ್ನಿಸ್ತೈತಿ, ಆ ಸೇಬು ಹಣ್ಣು ಎಲ್ಲರಿಗೂ ಪ್ರಾಣಿಗಳಿಗೆ ಕೊಡ್ತಾನೆ. ಮತ್ತು ಕೊಟ್ಕೊಳ್ಳೆ ಮಾರನೇ ದಿವಸ ಹೋದ್ಗಳು ಮತ್ತು ಸೇಬು ಹಣ್ಣು ಫುಲ್ ಗಿಡ ಏನಾಗ್ಬಿಟ್ಟಿರ್ತೈತಿ, ಬೆಳೆದಿರ್ತೈತಿ. ಎಲ್ಲ ಕಡೆ ಸೇಬು ಹಣ್ಣು ಮತ್ತು ಬಂಗಾರಗತೆ ಹೊಳಿತಿರ್ತಾವೆ, ತುಂಬಿರ್ತೈತಿ ಗಿಡ. ಆವಾಗ ಅವಂಗೆ ಅನ್ನಿಸ್ತೈತಿ ಹಂಚೋದ್ರಿಂದನ ಅದೇನಾಗೋದು ಹೆಚ್ಚಾಗೋದು. ನಾ ಹಂಚಲಿಲ್ಲ ಅಂದ್ರೆ ನನಗೂ ಕಡಿಮೆ ಆಕೈತಿ, ಮತ್ತು ನಾ ಬೇರೆಯವ್ರಿಗೂ ಕೂಡ ನಾ ಏನಾಗೋದಿಲ್ಲ, ನಾ ಖುಷಿ ಕೊಡೋಂಗಿಲ್ಲ, ಬೇರೆಯವ್ರಿಗೂ ನಾನು ಸಹಾಯ ಮಾಡೋಕ್ಕಾಗೋದಿಲ್ಲ. ಸೊ ನಾ ಹಂಚಿದ್ರೇ ನನಗೂ ಸಿಗ್ತೈತಿ ಮತ್ತು ಗಿಡನೂ ತುಂಬಿ ಭರ್ಪೂರ ಇರ್ತೈತಿ. ಸೊ ಅವತ್ತಿಂದ ನಾವು ಏನು ಮಾಡೋಕ್ಕತ್ತಂದ್ರೆ ಎಲ್ಲರೂ ಹಂಚಲಿಕ್ಕೆ ಪ್ರಾರಂಭ ಮಾಡ್ತಾವೆ. ಇನ್ನೊಬ್ಬ ಹುಡುಗಿದ್ದ, ಅವನಿಗೆ ತನ್ನ ರೆಡ್ ಬಾಲ್ ಅಂದರೆ ಬಹಳ ಸೇರ್ತಿರ್ತೈತಿ. ಅವು ಯಾರ ಜೊತೆನೂ ಹಂಚ್ತಿರೋದಿಲ್ಲ, ತಾವೊಬ್ಬ ಆಡ್ತಿರ್ತಾನೆ. ಒಂದು ದಿನ ಅಲ್ಲೇ ಆಜು ಬಾಜು ಹುಡುಗರು ಆಡ್ತಿರ್ತಾರೋ. ಅವಾಗ ಆಡಬೇಕಾದ್ರೆ ಅವ್ರು ಬಂದು ಕೇಳ್ತಾರೆ, ಆಡೋಣ ಬಾ ಅಂತ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೋ, ಆದ್ರೆ ನಾನು ರೆಡ್ ಬಾಲ್ ನಂದು ಫೇವ್ರೆಟ್ ಬಾಲ್ ಐತಲ್ಲ, ಅದು ಯಾರಿಗೂ ಮುಟ್ಟಕ್ಕೆ ಕೊಡೋಂಗಿಲ್ಲ ಅಂತ ಹೇಳ್ತಾರೆ. ಆಯ್ತಂತ ಹೇಳಿ ಆಟ ಆಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬಾಲ್ ಕ್ಯಾಚ್ ಮಾಡೋದು ಆಟ ಆಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಖರೆ ಆ ಬಾಲ್ ಮಾತ್ರ ಅವ್ನು ಯಾರಿಗೂ ಕೊಡ್ತಿರ್ಲಿಲ್ಲ, ಬೇರೆಯವ್ರಿಗೆ ಪಾಸು ಮಾಡ್ತಿರ್ಲಿಲ್ಲ, ತಾವೊಬ್ಬ ಆಡ್ತಿದ್ದ. ಆಮೇಲೆ ಆಡಬೇಕಾದ್ರೆ ಯಾವಾಗ ಬೇರೆಯವ್ರು ಅದನ್ನು ಬಾಲ್ ಹಿಡಿಲಿಕ್ಕೆ ಹೋದಾಗ ಮುಟ್ಟಿದಾಗ ಅವ್ನಿಗೆ ಸಿಟ್ಟು ಬಂತು, ಇದು ನಂದು ಬಾಲ್ ಐತಿ, ನೀವ್ಯಾಕೆ ಮುಟ್ರಿ, ನಾನು ನಿಮ್ಮ ಜೊತೆ ಆಟ ಆಡೋಂಗಿಲ್ಲ, ನಿಮ್ಗೆ ಹೇಳಿತ್ತಲ್ಲ ನಾ ಈ ಬಾಲ್ ನೀವು ಮುಟ್ಟಬಾರ್ದು ಅಂತ ಹೇಳಿ, ಇದು ನಂದು ಬಾಲ್ ಐತಿ ಅದಕ್ಕೆ ಮುಟ್ರಿ ಅಂತ ಹೇಳಿ ಅವ್ನಿಗೆ ಸಿಟ್ಟು ಬಂದು ಅದು ಬಾಲ್ ಕಸ್ಕೊಂಡು ಕೂತ್ಬಿಡ್ತಾನೆ. ಆಮೇಲೆ ಇವರು ಹುಡುಗರು ಬೇಜಾರಾಗಿಬಿಡ್ತೈತಿ. ಅದಕ್ಕೆ ಆಮೇಲೆ ಇವ್ರು ಏನು ಮಾಡ್ತಾರೆ ಅಂದ್ರೆ, ಹುಡುಗರು ಎಲ್ಲರೂ ಸೇರಿ ಏನು ಮಾಡ್ತಾರೆ ಅಂದ್ರೆ, ಆಯ್ತು ಬಿಡು, ಬಾಲ್ ಇಲ್ಲದ ಗತೆನ, ಬಾಲ್ ಹಿಡ್ಕೋರ್ ಗತೆನ ನಾವು ಆಟ ಆಡೋಣ ಅಂತ. ಅಂದರೆ ಬಾಲ್ ಕೈಯಾಗಿ ಇಲ್ಲ, ಆದರೆ ಬಾಲ್ ಐತಂತ ತಿಳ್ಕೊಂಡು ಆಟ ಆಡೋಣ ಅಂತ ಹೇಳಿ ಖುಷಿ ಖುಷಿಲಿ ಎಲ್ಲರೂ ಆಟ ಆಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಕೈಯಾಗ ಬಾಲ್ ಇಲ್ಲರಿ, ಆಟ ಆಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವಾಗ ಇವ್ರು ಕೊಡ್ತಿರ್ತಾರೆ, ಇವ್ರು ಅವ್ರಿಗೆ ಕೊಡ್ತಿರ್ತಾರೆ, ಇವ್ರು ಅವ್ರಿಗೆ ಕೊಡ್ತಿರ್ತಾರೆ. ಕೈಯಾಗ ಬಾಲ್ ಇಲ್ಲ, ಇದನ್ನು ಅವ್ನು ನೋಡ್ತಿರ್ತಾನೆ. ಅಲ್ಲ, ಬಾಲ್ ಇಲ್ಲದೂ ಇವರು ಎಷ್ಟು ಖುಷಿಲಿ ಆಟ ಆಡಕತ್ತಾರಲ್ಲ ಅಂದ್ರೆ, ನಾನು ಬಾಲ್ ಹಂಚಿದ್ನಂದ್ರೆ ನಾನು ಖುಷಿಯಾಗಿ ಆಟ ಆಡೋಕ್ಕೆ ಸಾಧ್ಯತೆ. ಅವ್ನಿಗೆ ಲೋನ್ಲಿ ಫೀಲಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಕೈತಿ, ಒಬ್ಬನ ಅಂಥೇಳಿ ಫೀಲಿಂಗ್ ಸ್ಟಾರ್ಟ್ ಆಕೈತಿ. ಯಾಕಂದ್ರೆ ಯಾರೂ ಇಲ್ಲ ಅಲ್ಲಿ. ನೋಡ್ರಿ, ಹುಡುಗರು ಖುಷಿಲೇ ನಕ್ಕೋತ ಆಟ ಆಡತ್ತಾರೆ, ಅದನ್ನು ನೋಡ್ತಾನೆ. ಅಂದರೆ ನಾನು ಬಾಲ್ ಹಂಚಿದ್ರೆ ನಾನು ಕೂಡ ಖುಷಿಲಿ ಆಟ ಆಡ್ಬೋದು. ಅವ ಹೋಗಿ ಏನು ಹೇಳ್ತಾನೋ, ನಾನು ನಿಮ್ಮ ಜೊತೆ ಆಟ ಆಡಬೇಕು ಅಂತಾನೆ. ಬರಲ್ಲ, ಬಾ ಅಂತ ಹುಡುಗರೆಲ್ಲ ಅಂತಾರೆ. ಆಮೇಲೆ ಬಾಲ್ ಭಾಳ ಅವ್ನಿಗೆ ಒಳಗೆ ತ್ರಾಸ ಆಕೈತೈತೆ ಬಾಲ್ ಕೊಡೋಕೆ. ಆದರೂ ಮನಸ್ಸು ದೊಡ್ಡದು ಮಾಡ್ಕೊಂಡು ಕೊಟ್ಬಿಡ್ತಾನೆ. ಅವಾಗ ಕೊಟ್ಕೊಳ್ಳಿ ಆಟ ಆಡೋಕ್ಕೆ ಹಿಡಿತಾರೆ, ಮತ್ತು ಖುಷಿಲಿ ಎಲ್ಲರೂ ಆಟ ಆಡೋಕ್ಕೆ ಹಿಡಿತಾರೆ. ಅಂದರೆ ಈ ಕಥೆಯ ಭಾವ ಏನಂದರೆ,
ನಮ್ಮ ವಸ್ತುವನ್ನು ನಾವು ಬೇರೆಯವ್ರಿಗೆ ಹಂಚೋದ್ರಿಂದ ಖುಷಿ ಹೆಚ್ಚಾಕೈತಿ. ನಮ್ಮ ವಸ್ತುವನ್ನು ನಾವು ಯಾರಿಗೂ ಬಿಟ್ಕೊಡಿಲ್ಲ ಅಂದ್ರೆ ನಾವು ಒಬ್ಬರೇ ಆಗ್ತೀವಿ ರೀ. ಆದರೆ ಬೇರೆಯವ್ರಿಗೆ ಹಚ್ಕೊಟ್ರೆ ಅಂದ್ರೆ ಅದು ಖುಷಿ ಅದು ಖುಷಿನೇ ಬೇರೆ. ಅದರ ಅವರೆಲ್ಲರೂ ಕೂಡ ನಾವು ಮಾಡುವಂಥ ಕಾರ್ಯನೂ ಬೇರೆ, ಅದರ ಹ್ಯಾಪಿನೆಸ್ಸೇ ಬೇರೆ ಆಕೈತಿ. ಸೊ ನಾವು ಇದನ್ನು ಕೂಡ ಹಂಚಬೇಕಾಗ್ತೈತಿ. ಮತ್ತು ಗಣಪತಿ ಇನ್ನೊಂದು ಕತೆ ರೀ, ಗಣಪತಿ ಕತೆ. ಗಣಪತಿಗೆ ದಿವಸ ಪ್ರತಿದಿನ ಏನಾದರೂ ಸ್ವೀಟ್ ತಿನ್ಬೇಕು. ಪಾರ್ವತಿ ಹತ್ರ ಬಂದು ಹೇಳ್ತಾನು, ಅಮ್ಮ ಇವತ್ತೇನು ಮಾಡ್ತಾಯಿದ್ದಿ, ಹಸು ಭಾಳ ಆಗೈತಿ, ಹಾಂ ಪಲ್ಯ ಮಾಡತ್ತೀನಿ, ರೊಟ್ಟಿ ಮಾಡತ್ತೀನಿ, ತಿನ್ನು ಅಂತ. ಅಮ್ಮ ಇವತ್ತು ನಂಗೆ ಸ್ವೀಟ್ ಬೇಕು ಅಂತ. ಅವಾಗ ಪಾರ್ವತಿ ಮಾತಾ ಹೇಳ್ತಾರೋ, ದಿವಸ ತಿಂದು ಎಷ್ಟು ದಪ್ಪ ಆಗ್ಯಾಕತ್ತಿ, ಬರೀ ನಿಂಗೆ ಸ್ವೀಟ ಬೇಕು, ನಾ ಇವತ್ತೇನು ಸ್ವೀಟ್ ಮಾಡೋಂಗಿಲ್ಲ, ಇವತ್ತೇನೈತೆ ಮನ್ಯಾಗ ಏನು ಮಾಡತ್ತೆ ಅದನ್ನ ತಿನ್ನೋದಂತ ಗಣಪತಿಗೆ ಹೇಳ್ತಾರೆ. ಗಣಪತಿ ಹೇಳ್ತಾನೆ, ನನಗೆ ಮಾತ್ರ ಸ್ವೀಟ್ ಬೇಕಾ, ನನಗೆ ಖೀರ್ ತಿನ್ನುವಂಗೆ ಆಗೈತಿ, ನಾ ಖೀರ ತಿನ್ನೋ ಅಂತ ಹೇಳ್ತಾನೆ. ಆಮೇಲೆ ಏನು ರೀ, ಇಲಿಯನ್ನು ಕರ್ಕೊಂಡು, ತನ್ನ ವಾಹನ ಇಲಿಯನ್ನು ಕರ್ಕೊಂಡು ಗಣಪತಿ ಎಲ್ಲ ಮನೆ, ನನ್ನ ಭಕ್ತರಂತೂ ಭಾಳ ಅದಾರು, ನಾವು ಎಲ್ಲರ ಮನೆಗೆ ಹೋಗ್ತೀನಿ, ಅವ್ರು ನನಗೆ ಯಾರಾದರೂ ಮಾಡಿಕೊಡ್ತಾರೆ ಅಂತ ಹೇಳಿ ಹೋಗಿಬಿಡ್ತಾರೆ. ಯಾರು, ಗಣಪತಿ ಮತ್ತು ಇಲಿ. ಆ ಸಣ್ಣ ಮಗುವ ವೇಷ ರೂಪದಲ್ಲಿ ಪರಿವರ್ತನೆ ಮಾಡ್ಕೊಂಡು ಹೋಗ್ತಾನೆ ರೀ ಗಣಪತಿ. ಆಮೇಲೆ ಒಬ್ಬರ ಮನೆಗೆ ಹೋಗ್ತಾನು, ಕೇಳ್ತಾನು, ಕದ ಬಾರಿಸ್ತಾನು, ನಾನು ಭಾಳ ಹಸು ಆಗೈತಿ, ನನ್ನ ಕೈಯಾಗ ಅಕ್ಕಿ ಐತಿ ಮತ್ತು ನನ್ನ ಕೈಯಾಗ ಹಾಲು ಐತಿ, ನನಗೆ ಖೀರ್ ಮಾಡಿಕೊಡು ಅಂತ ಹೇಳ್ತಾರೆ. ಆವಾಗ ಅಮ್ಮ ಆ ಒಳಗಡೆ ಇರುವಂಥ ಮಾತೆ ಹೇಳ್ತಾರು, ನನಗೆ ಮಾಡ್ಕೊಡೋಕೆ ಏನು ಇಷ್ಟ ಇಲ್ಲ, ಆದರೆ ಮಾಡಿಕೊಡ್ಬೇಕಂತೇನಿ, ನನಗೆ ಇಷ್ಟ ಐತಿ ಮಾಡಿಕೊಡ್ಬೇಕಂದ್ರೆ, ನಂಗೆ ಇವತ್ತು ಆರಾಮಿಲ್ಲ, ನಂಗೆ ಸುಸ್ತಾಗೈತಿ ಅಂತ ಹೇಳ್ತಾರೆ. ಅಂಥೇಳಿ ಮನೇನ ಕದ ಹಾಕೊಂಡ್ಬಿಡ್ತಾಳೆ ಆಕೆ ಅಜ್ಜಿ, ಆ ಮನೆಯ ಅಜ್ಜಿ. ಹಂಗೆ ಇನ್ನೊಬ್ಬರ ಮನೆಗೆ ಹೋಗ್ತಾರೋ, ನಮಗೆ ಕೆಲಸ ಭಾಳ ಐತೆ ಅಂತಾರೆ. ಮತ್ತು ಇನ್ನೊಬ್ಬರ ಮನೆಗೆ ಹೋಗ್ತಾರೋ, ಏನು ಹೇಳ್ತಾರೆ ಅಂದ್ರೆ, ನಮಗೆ ಆರಾಮಿಲ್ಲ, ನಮ್ಮ ಕಾಲು ನೋಸಾತಾವೆ, ನಮ್ಮ ಕೈ ನೋಸಾತಾವೆ, ಇದೀಗ ಮಲ್ಕೊಂಡಿವಿ, ಹಾಂಗೆ ಹಿಂಗೆ ಅಂತ ಇಡೀ ಊರಿನ ಮಂದಿ ಹೇಳ್ತಾರೆ. ಯಾರು ಗಣಪತಿಗೆ, ಆ್ಯಕ್ಚುಲಿ ಗಣಪತಿ ತನ್ನ ವೇಷವನ್ನು ಪರಿವರ್ತನೆ ಮಾಡ್ಕೊಂಡು ಹೋಗಿದ್ದಾರಲ್ಲ, ಗಣಪತಿ ಹೋಗಿದ್ರೆ ಅದು ಬೇರೆ ಮಾತು, ಗಣಪತಿ ಮಗುವಾಗಿ ಬೇರೆ ಬೇರೆ ರೂಪದಲ್ಲಿ ಹೋಗಿರ್ತಾನೆ. ಅದಕ್ಕೆ ಯಾರೂ ನಾ ಮಾಡ್ಕೊಳಂಗಿಲ್ಲ, ಈ ಮಾಡ್ಕೊಳಂಗಿಲ್ಲ ಅಂತ ಹೇಳ್ಬಿಡ್ತಾರೆ. ಅದ್ರ ಗುಡ್ಡದ ಮೇಲೆ ಎಲ್ಲ ಮನೆ ಆದಮೇಲೆ ಗಣಪತಿಗೆ ಭಾಳ ಬೇಜಾರಾಗ್ತೈತಿ, ಇವತ್ತು ನಂಗೆ ಖೀರೇ ಸಿಗಂಗಿಲ್ಲೇನೋ ಅಂತ ತಿಳ್ಕೊತೈತಿ. ಅದ್ರ ಗುಡ್ಡದ ಮೇಲೆ ಒಂದು ಅಜ್ಜಿ ಮನೆ ಇರ್ತೈತಿ, ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋದ್ಕೂಳೆ ಅಜ್ಜಿ ಫುಲ್ ಅಜ್ಜಿಗಿರ್ತೈತಿ. ಆ ಮುದ್ದು ಮಾತು ಕೇಳಿ, ಅಜ್ಜಿ ನಾನು ಖೀರ್ ತಿನ್ನುವಂಗಾಗೈತಿ, ಖೀರ್ ಮಾಡಿಕೊಡು, ಇಲ್ಲಿ ಅಕ್ಕಿ ಐತಿ, ಇಲ್ಲಿ ಹಾಲು ಐತಿ, ಮಾಡಿಕೊಡು ಅಂತ. ಆವಾಗ ಅಜ್ಜಿ ಈ ಮುದ್ದು ಆದಂಥ ಮಾತು ಕೇಳಿ, ಆಯಿತು ಮಾಡಿಕೊಡ್ತೀನಿ ಅಂತಾಳ್ರಿ. ಆಕಿಂದು ಮೊದ್ಲು ಒಲೆ ಇರ್ತೈತೆ ರೀ, ಆಕಿಂದು ಬರ್ಷನೂ ಇರೋಂಗಿಲ್ಲ, ಒಲೆ ಹಚ್ತಾಳ್ರಿ, ಒಂದು ಸಣ್ಣ ಬೊಗಾಣಿ ಇಡ್ತಾಳ್ರಿ. ಆವಾಗ ಗಣಪತಿ ಹೇಳ್ತಾನು, ನನಗೆ ಇಷ್ಟು ಸಾಲಂಗಿಲ್ಲ, ನಮಗೆ ಭಾಳ ಬೇಕು, ಬೋಗಾಣಿ ದೊಡ್ಡದಿಡು ಅಂತಾಳ್ರಿ. ಅಜ್ಜಿ ಅಂತಾಳು, ಅಕ್ಕಿ ತಂದಾನ ಇಟ್ಟ, ಹಾಲು ರೀ ತಂದಾನ ಇಟ್ಟ, ಮತ್ತು ಇಟ್ಟ ಮಾಡಬೇಕು, ಸಣ್ಣ ಹುಡುಗೈತಿ. ಅಜ್ಜಿ ಅನ್ಕೋತಾಳೆ, ಇದಕ್ಕೇನು ತಿಳಿಯಂಗಿಲ್ಲ, ಇರಲಿ ಬಿಡು ಅಂತಾಳ್ರಿ. ಮತ್ತು ಅಜ್ಜಿ ಹೇಳ್ತಾಳೆ, ನನ್ನ ಕಡೆ ಇರೋದು ಬೋಗಾಣಿ ಇಷ್ಟೇ ಐತಿ, ನನ್ನ ಕಡೆ ದೊಡ್ಡ ಬೋಗಾಣಿ ಇಲ್ಲ, ಬಾಜುಕಿನ ಮನೆಗಿಂದ ಇಸ್ಕೊಂಬರ್ತೀನಿ ಅಂತ ಹೇಳ್ತಾಳೆ. ಆಯ್ತು ಹೋಗು, ಮತ್ತು ಎಲ್ಲರಿಗೂ ಹೇಳ್ಬಾ, ಎಲ್ಲರಿಗೂ ಇವತ್ತು ಖೀರ್ ಮಾಡೈತಿ ನನ್ನ ಮನ್ಯಾಗ, ಎಲ್ಲರೂ ಬಂದು ಇಡೀ ಊರಾಗಿನ ಮಂದಿನೇ ಖೀರ್ ತಿನ್ನಕ್ಕೆ ಬರಬೇಕು ಅಂತ ಹೇಳ್ತಾನೆ ರೀ. ಯಾರೇ ಗಣಪತಿ. ಆವಾಗ ಅಜ್ಜಿ ಅನ್ಕೋತಾ, ನೋಡಿ ಇಟ ಅಕ್ಕಿ ತೊಗೊಂಬಂದ, ಇಟ ಹಾಲು ತೊಗೊಂಬಂದ, ಮತ್ತು ಇಡೀ ಊರಿಗೆ ತಿನ್ನೋಣ ಬಾ ಅಂತ ಹೇಳ್ತಾನೆ. ಮತ್ತು ನನಗೂ ಹಸು ಆಗೈತಿ. ಅಜ್ಜಿಗೆ ಅನಿಸ್ತೈತಿ, ಏನಪ್ಪ ಹುಡುಗ ಸಣ್ಣ ಬುದ್ಧಿ ಐತಿ, ಹುಡುಗಾಟಿಕೆ ಬುದ್ಧಿ ಐತಿ ಅಂದ್ಕೊಂಡು ಗಪ್ಪ ಆತ. ಅಜ್ಜಿ ಬಾಜುಕಿನವ್ರ ಮನ್ಯಾಗ ಹೋಗಿ ಬೋಗಾಣಿ ಇಸ್ಕೊಂಬರ್ತಾ, ಬೋಗಾಣಿ ಇಸ್ಕೊಂಬಂದು ಮತ್ತು ಎಲ್ಲರಿಗೂ ಊರಾಗಿನ ಮಂದಿಗೆ ಹೇಳ್ತಾ. ಆಮೇಲೆ ಖೀರ್ ಮಾಡ್ತಾವೆ. ಗಜಬ್ ಏನಂದ್ರೆ, ಆ ಬೋಗಾಣಿ ಒಳಗೆ ಇಟ್ಟ ಅಕ್ಕಿ ಒಳಗೆ ಇಟ್ಟ ಹಾಲಿನಾಗ ಫುಲ್ ದೊಡ್ಡ ಬೋಗಾಣಿ ತುಂಬಿಬಿಡ್ತೈತ್ರಿ. ಆವಾಗ ಅಜ್ಜಿಗೆ ಅನಿಸ್ತೈತಿ, ಇದು ಹೆಂಗೆ ಸಾಧ್ಯ, ಇದು ಹೆಂಗೆ ಸಾಧ್ಯ ಆಗೋದಿಲ್ಲ. ಅವಾಗ ಅವ್ರು ಕೇಳ್ತಾರು, ನೀ ಯಾರು, ನೀ ಸಾಧಾರಣ ವ್ಯಕ್ತಿ ಅನ್ಸಂಗಿಲ್ಲ, ನಿನ್ನ ರೂಪವನ್ನು ಪರಿವರ್ತನೆ ಮಾಡು ಅಂತ ಅಜ್ಜಿ ಕೇಳ್ತಾಳೆ. ಅದು ತಗೊಂಡು ಗಣಪತಿ ಆಗ್ಬಿಡ್ತಾನೆ. ಅವಾಗ ಅಜ್ಜಿ ಭಾಳ ಖುಷಿ ಆಗ್ಬಿಡ್ತಾಳೆ. ಗಣಪತಿನೇ ನನ್ನ ಮನೆಗೆ ಬಂದಾನಂತ ಹೇಳಿ ಎಲ್ಲರೂ ತಿಂತಾರೆ. ಊರಾಗಿನ ಮಂದಿನೂ ಬರ್ತಾರೆ ಖೀರವನ್ನು ತಿನ್ನಲಿಕ್ಕೆ. ಎಲ್ಲರೂ ತಿಂತಾರೆ. ಎಲ್ಲರಿಗೂ ಭಾಳ ಪ್ರಾಯಶ್ಚಿತ್ತ ಆಕ್ಕೈತಿ, ನಮ್ಮ ಮನೆಗೆ ಸ್ವಯಂ ಗಣಪತಿನ ಬಂದಿದ್ದ ಅಂದಮೇಲೆ ಅವಾಗ ಗಣಪತಿ ಎಲ್ಲರಿಗೂ
ಅತಿಥಿ ದೇವೋ ಭವದ, ನೀವೆಲ್ಲರೂ ಅತಿಥಿ ಸೇವಾ ಮಾಡೋ ಬಗ್ಗೆ ತಿಳುವಳಿಕೆ ಕೊಡ್ತಾರೋ ಮತ್ತು ಏನು ಐತಲ್ಲ ಅದನ್ನು ಹಂಚಿ ತಿನ್ಬೇಕನ್ನುವಂಥ ತಿಳುವಳಿಕೆ ಗಣಪತಿ ಹೇಳ್ಕೊಡ್ತಾನೋ. ಆಮೇಲೆ ತಿಂದ ಗಣಪತಿ ಹೇಳಿ ಎಲ್ಲರೂ ಊರಾಗಿನ ಮಂದಿ ಹೇಳಿ ಹೋಗ್ಬಿಡ್ತಾರೆ. ಆವಾಗ ಅಜ್ಜಿ ಮನೆ ಅದು ಪೂರ ಏನು ಗುಡಿಸಲು ಇರ್ತೈತಿ, ಆ ಗುಡಿಸಲು ಹೋಗಿ ಅರಮನೆ ಆಗಿಬಿಡ್ತೈತಿ. ಅಂದ್ರೆ ನಾವು ಮತ್ತೊಬ್ರಿಗೆ ಹಂಚೋದ್ರಿಂದ ನಮ್ದು ಹೆಚ್ಚಾಕೈತೆ ಹೊರತು ಕಡಿಮೆ ಆಗಂಗಿಲ್ಲ. ಇನ್ನೊಂದು ಸ್ಟೋರಿ ರೀ, ಒಬ್ಬ ಹುಡುಗ ಭಾಳ ನಟ್ಕಟ್ಟು ಅಂದ್ರೆ ನಟ್ಕಟ್ಟು ಉಡಾಳಂದ್ರೆ ಒಟ್ಟು ಎಲ್ಲರನ್ನೂ ಕಾಡಿಸೋದು ಅವನದು ಜೀವನದ ಗುರಿ ಇರ್ತೈತಿ. ಯಾರೇ ಏನಾರ ಉಣ್ಣಾಕತ್ತಿದ್ರೆ ಅವ್ರ ಕಲ್ಲು ಒಗೆಯೋದು, ಯಾರೇ ಹೊಂಟಿದ್ರೆ ಅವ್ರನ್ನ ದೂಸೋದು, ಯಾರಿಗೆ ಬಾಲ್ ಆಡ್ತಿದ್ರೆ ಅವ್ರಿಗೆ ಬಾಲ್ ಒಗೆಯೋದು, ಹಿಂಗೆ ಪೇಪರ್ ಏನರ ನೋಟ್ಸ್ ಬರೀತಿದ್ರೆ ಪೇಪರನ್ನೆಲ್ಲ ಹರಿದು ಒಗೆಯೋದು, ಏನರ ಯಾರು ಹುಡುಗರು ಆಟ ಆಡ್ತಾಯಿದ್ರು ಏನರೇ ಪೇಪರಲ್ಲಿ ಆಟ ಆಡಿ ಏನರ ಮಾಡ್ತಾ ಆ ಪೇಪರ್ನೆಲ್ಲ ಹರಿಯೋದು, ಇಂಥದ್ದೆಲ್ಲ ಮಾಡ್ತೈತೆ. ಎಲ್ಲರಿಗೂ ಸಾಕಾಗಿಬಿಡ್ತೈತೆ ರೀ ಹುಡುಗರ್ಗೆ. ಆಮೇಲೆ ಸಾಕಾಗಾದ್ಮೇಲೆ ತಾ ಏನರೇ ಆಟ ಆಡೋಣ ಬಾ ಅಂತ ಹುಡುಗರ್ಗೆ ಫ್ರೆಂಡ್ಸ್ಗೆ ಆದರೆ ಎಲ್ಲರೂ ಯಾರೂ ಬೇಡ. ಯಾಕಂದರೆ ಇವು ಕಿಡಿಗೇಡಿ, ಇವು ಉಡಾಳ್ತನ ಮಾಡೋದು, ಇವು ಮನ್ಸಿಗೆ ನೋವು ಕೊಡೋದು, ನಮ್ಗೆ ಕಾಡ್ಸೋದು ನೋಡಿ ಯಾರೂ ಅವನ ಜೊತೆ ಇರಲಿಕ್ಕೆ ಬಯಸಂಗಿಲ್ಲ. ಅವನಿಗೂ ಕೆಟ್ಟ ಅನ್ನಿಸ್ತೈತಿ. ಅವನು ಬೇರೆಯವ್ರಿಗೆ ಕಾಡಿಸೋದು, ಬೇರೆಯವ್ರಿಗೆ ಕಾಡೋದ್ರೊಳಗೆ ಖುಷಿ ಪಡ್ತಿರ್ತಾನೆ. ಅವಾಗ ಯಾರೂ ಅವನ ಜೊತೆ ಆಟ ಆಡೋಕ್ಕೆ ಹೋಗಂಗಿಲ್ಲ. ಅವ್ನಿಗೆ ಬೇಜಾರಾಕೈತಿ. ಮತ್ತು ಆಟ ಆಡೋಕ್ಕೆ ಬರ್ತೀನಿ ಅಂತ ಕೇಳ್ದ, ಆಟ ಆಡೋಕ್ಕೆ ಬರಲಿಲ್ಲ ಅಂದ್ರೆ ಅವ್ರನ್ನ ದುಗಿಸ್ಬಿಡ್ತಿದ್ದ, ಅವ್ನ ಬಾಲ್ ಒಗೀತಿದ್ದ. ಅವನ ಕಡೆ ಸಿಟ್ಟು, ಅಹಂಕಾರ, ಕಾಡಿಸೋದು, ಹುಡುಗಾಟಿಕೆತನ ಭಾಳ ಇರ್ತೈತಿ. ಇವರೆಲ್ಲರೂ ಹುಡುಗರೆಲ್ಲರೂ ಬಂದು ಟೀಚರ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಇನ್ನು ಟೀಚರ್ ಯೋಚನೆ ಮಾಡ್ತಾರೆ, ಇವ್ನು ಸರಿ ಹಾದಿ ಹೆಂಗೆ ತರಬೇಕು ಅಂತ ಹೇಳಿ ಟೀಚರ್ ಒಂದು ಪ್ಲ್ಯಾನ್ ಮಾಡ್ತಾರೆ. ಟೀಚರ್ ಏನು ಮಾಡ್ತಾರೆ ಅಂದರೆ ಹುಡುಗರನ್ನೆಲ್ಲ ಕರೆದು ಎಲ್ಲ ಹುಡುಗರುಗಳಿಗೆ ಹೂಗುಚ್ಚ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಟೀಚರ್ ಎಲ್ಲರನ್ನು ಪ್ರೀತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಅದನ್ನು ನೋಡ್ಲಿಕ್ಕೆ ಹಿಡಿತಾನೆ ರೀ. ಟೀಚರ್ ಎಷ್ಟು ಪ್ರೀತಿ ಮಾಡ್ತಾರಲ್ಲ, ಟೀಚರ್ ಎಲ್ಲರಿಗೂ ಹೂ ಕೊಡ್ತಾರಲ್ಲ, ಟೀಚರ್ ಎಲ್ಲರನ್ನೂ ಕರ್ಕೊಂಡು ಪೇಂಟ್ ಮಾಡ್ತಿದ್ರು. ಟೀಚರ್ ಪೇಂಟ್ ಮಾಡಿದ್ದ ಹುಡುಗರನ್ನ ನೋಡಿ ಅದನ್ನು ಅಪ್ರಿಷಿಯೇಟ್ ಮಾಡ್ತಿದ್ರು. ಎಷ್ಟು ಚಂದ ಮಾಡಿರು ಹುಡುಗರು, ಎಷ್ಟು ಚಂದ ಮಾಡಿರು ಅಂದರೆ ಟೀಚರ್ ಅಪ್ರಿಷಿಯೇಟ್ ಮಾಡೋದು, ಕೊಡೋದು, ಶಬಾಷ್ ಹೇಳೋದು, ಪ್ರೀತಿ ಮಾಡೋದು. ಸ್ಕೂಲ್ದಲ್ಲಿ ಬಂದ ಟೀಚರ್ ಎಲ್ಲರಿಗೂ ಏನು ಮಾಡ್ತಿದ್ರು ಅಂದ್ರೆ ಎಲ್ಲರನ್ನೂ ಪ್ರೀತಿ ಮಾಡ್ತಿದ್ರು. ಟೀಚರ್ ಫ್ಲೈಯಿಂಗ್ ಕಿಸ್ ಕೊಡ್ತಿದ್ರು. ಈ ರೀತಿ ಟೀಚರ್ ಎಲ್ಲ ಮಾಡೋಕ್ಕೆ ಪ್ರಾರಂಭ ಮಾಡ್ರು. ಟೀಚರ್ ಗಿಡಗಳಿಗೆ ನೀರು ಕೊಡೋದು, ಟೀಚರ್ ಎಲ್ಲರಿಗೂ ಏನು ಮಾಡೋದು, ಹೊಗಳೋದು ಕ್ಲಾಸ್ದಲ್ಲಿ. ಈ ರೀತಿ ಟೀಚರ್ ಏನು ಮಾಡಕತ್ರು ಮಾಡೋದನ್ನು ಆ ಹುಡುಗ ನೋಡೋಕೆ ಪ್ರಾರಂಭ ಮಾಡ್ದ. ಆಮೇಲೆ ಒಂದು ಸ್ಕೂಲ್ದಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಡ್ಯಾನ್ಸ್ ಇತ್ತು. ಅದರಲ್ಲಿ ಅವನು ಕೂಡ ಪಾರ್ಟಿಸಿಪೇಟ್ ಮಾಡ್ದ. ಆಮೇಲೆ ಅವನು ಕೂಡ ಹಿಂಗೆ ಡ್ಯಾನ್ಸ್ ಮಾಡೋದ್ರೊಳಗೆ ಪ್ರೀತಿಯನ್ನು ಕಾಣಿದ. ಆಮೇಲೆ ಒಂದು ದಿವಸ ಹಂಗೆ ಹೋಗ್ಬೇಕಾದಾಗ ಅವ್ನಿಗೆ ಸಿಟ್ಟು ಬರ್ತೈತೆ. ಮತ್ತು ಅದೇ ಸಂಸ್ಕಾರ ಎದ್ದು ಬಿಡ್ತೈತೆ ಒಳಗಡೆ, ಇವ್ನು ಹುಡುಗರನ್ನ ದುಗಿಸ್ಬೇಕಂತ. ಅವಾಗ ಅವ್ನಿಗೆ ನೆನಪು ಬರ್ತೈತಿ, ಟೀಚರ್ ಏನು ಮಾಡ್ತಿದ್ರು, ಟೀಚರ್ ಪ್ರೀತಿ ಮಾಡ್ತಿದ್ರು. ಟೀಚರ್ ಪ್ರೀತಿ ಮಾಡ್ತಾರೆ ಅಂದಮೇಲೆ ಇವ್ರನ್ನ ಪ್ರೀತಿ ಮಾಡಿದ್ರೆ ಟೀಚರ್ ನನ್ನ ಪ್ರೀತಿ ಮಾಡ್ತಾರೆ ಅಂಥೇಳಿ ಆ ಅಣ್ಣ ಏನು ಮಾಡ್ತಾನಂದ್ರೆ ಆ ಹುಡುಗರನ್ನ ದುಗ್ಸೋದಾಗಲಿ, ಜಗಳ ತೆಗಿಯೋದಾಗಲಿ, ಕೆಡಿಸೋದಾಗಲಿ ಬಿಡ್ತಾನೆ. ಆಮೇಲೆ ಹುಡುಗ ಟೀಚರ್ ಹತ್ರ ಬರ್ತಾನೆ. ಟೀಚರ್ ಹತ್ರ ಬಂದ ಕೂಡಲೇ ಟೀಚರ್ ಹೇಳ್ತಾರೋ, ನೋಡಿದಿ ಇದೇ ಎರಡು ಕೈಲೇ ನೀ ಏನು ಬೇಕಾದ್ ಮಾಡ್ಬೋದು. ಇದೇ ಎರಡು ಕೈಲೇ ನೀ ಏನು ಮಾಡತ್ತಿದ್ದಿ, ಜಗಳ ತೆಗೆಯೋದು, ದುಗ್ಸೋದು, ಬಡಿಯೋದು, ಹರಿಯೋದು ಇದನ್ನೆಲ್ಲ ಮಾಡತ್ತೀನಿ. ಖರೆ ಇದೇ ಎರಡು ಕೈಲೇ ನಾನೇನು ಮಾಡಿದ್ನಿ, ಹೂ ಕೊಡೋದು, ಪ್ರೀತಿ ಮಾಡೋದು, ಫ್ಲೈಯಿಂಗ್ ಕಿಸ್ ಕೊಡೋದು, ಎಲ್ಲರನ್ನೂ ತಬ್ಕೊಳ್ಳೋದು, ಹೊಗಳೋದು ಇದನ್ನೆಲ್ಲ ನಾ ಮಾಡ್ತಿದ್ದೆ. ನೀ ಏನು ಮಾಡ್ತಾಯಿದ್ದಿ ಅದ. ಅವಾಗ ಅವ್ನಿಗೆ ಅರ್ಥ ಆಯಿತು, ಹೌದಲ್ಲ ನಾನು ಈ ಕೈಲೇ ಮತ್ತೊಬ್ಬರಿಗೆ ಹೆಲ್ಪ್ ಮಾಡ್ಬೇಕು, ಇವು ಎರಡು ಕೈಲೇ ನಾನು ಹಂಚ್ಬೇಕು, ನಾ ಶೇರ್ ಮಾಡ್ಬೇಕು, ನಾ ಹೆಲ್ಪ್ ಮಾಡ್ಬೇಕು, ನಾ ಕೊಡ್ಬೇಕು, ನಾ ಪ್ರೀತಿ ಮಾಡ್ಬೇಕು. ಇದೇ ಎರಡು ಕೈಲೇ ನಾನು ಪರಿವರ್ತನೆ ಮಾಡ್ಕೋಬೇಕಂತ. ಆಮೇಲೆ ಆ ಹುಡುಗ ಎರಡು ಕೈಲೇ ತನ್ನ ಲೈಫನ್ನು ಚೇಂಜ್ ಮಾಡ್ಕೊಂಡ. ಸೊ ನಮ್ಮ ಜೀವನದಲ್ಲೂ ಭಗವಂತ ನಮ್ಗೆ ಏನು ಕೊಟ್ಟಿದ್ದಾನೋ ಅದನ್ನು ನಾವೇನು ಮಾಡ್ಬೇಕ್ರಿ, ಹಂಚ್ಬೇಕ್ರಿ. ಸೊ ಆದಷ್ಟು ನಾವೆಲ್ಲ ವಸ್ತುಗಳಿಂದ, ವ್ಯಕ್ತಿದಿಂದ ಹಂಚೂಣ್ರಿ. ನನ್ನದಂತ ತಿಳ್ಕೊಂಡು ಕುಂಡ್ರಬೇಡ್ರಿ. ಏನೈತಿ ಈಗ ನಮ್ಮ ಸಂಬಂಧಗಳು ಕೂಡ ನಾವು ಹಂಚ್ಬೇಕ್ರಿ. ಪತಿ ಇರ್ಬೋದು, ಮಕ್ಕಳಿರ್ಬೋದು, ಯಾರೇ ಇರ್ಬೋದು, ಅವ್ರನ್ನೂ ಕೂಡ ಹಂಚ್ಬೇಕು. ಈ ಪತಿ ನನ್ನವನ,
ಈ ಮಕ್ಳು ನನ್ನೋನ ಅಂತ ಅನ್ಕೋದ್ಕೊಂಡಿರ್ಬೇಡ್ರಿ. ಒಮ್ಮೊಮ್ಮೆ ನೋಡಿರಿ ನಮಗೆ ಅವ್ರ ಮೇಲೆ ಮೋಹ ಇರೋದ್ರಿಂದ ಅವ್ರು ನಮ್ಮ ಜೊತೆನೇ ಇರಬೇಕು, ನಮ್ಮ ಜೊತೆನೇ ಮಾತಾಡಬೇಕು, ನಮಗೆ ಕೊಡಬೇಕು, ನಮಗೆ ಹಂಚಬೇಕು ಅನ್ನುವಂಥದ್ದನ್ನು ನಾವು ಇಟ್ಕೊಂಡಿರ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಈ ವ್ಯಕ್ತಿ ಅದಾರ ಅಂತ ತಿಳ್ಕೊಳ್ಳಿ, ಈ ವ್ಯಕ್ತಿ ಜೊತೆ ನಾನು ಅಂಟ್ಕೊಂಡು ಕೂತೆ ಈ ವ್ಯಕ್ತಿ ಯಾರ ಜೊತೆನೂ ಮಾತಾಡಬಾರ್ದು, ಈ ವ್ಯಕ್ತಿ ನನ್ನ ಜೊತೆನೇ ಮಾತಾಡ್ಬೇಕು, ಇದು ತಪ್ಪು. ಈ ವ್ಯಕ್ತಿಯನ್ನು ಕೂಡ ನಾನು ಹಂಚಬೇಕು. ಈ ವ್ಯಕ್ತಿ ಎಲ್ಲರಿಗೋಸ್ಕರ ಅದಾರೆ, ಈ ವ್ಯಕ್ತಿ ನನಗೋಸ್ಕರ ಅಲ್ಲ. ಈ ರೀತಿ ನಮ್ಮಲ್ಲಿ ಭಾವನೆ ಬಂದಾಗ ಈ ವ್ಯಕ್ತಿಯನ್ನು ನಾನು ಹಂಚಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ವ್ಯಕ್ತಿ ನಮ್ಮ ಬಿಟ್ಟು ಹೋಗೋದಿಲ್ಲ, ಆ ವ್ಯಕ್ತಿ ಸದಾಕಾಲ ನಮ್ಮ ಜೊತೆನೇ ಇರ್ತಾರೆ. ಅದನ್ನು ನಾವು ತಿಳ್ಕೊಂಡೀವಿ. ಈ ವ್ಯಕ್ತಿಯನ್ನು ಗಟ್ಟಿ ಈ ರೀತಿ ಹಿಡ್ಕೊಳ್ಳೋದ್ರಿಂದ ನಮ್ಮ ಕಡೆ ಇರ್ತಾರೋ ಹೊರತು ಇವ್ರು ಬೇರೆ ಕಡೆ ಹೋಗೋದಿಲ್ಲ. ಇದು ತಪ್ಪು ಕಲ್ಪನೆ. ಹಂಚ್ಬೇಕು. ವ್ಯಕ್ತಿಗಳನ್ನು ಹಂಚ್ರಿ, ಸಂಬಂಧಗಳನ್ನು ಹಂಚ್ರಿ, ವಸ್ತುನ ಹಂಚ್ರಿ, ಮನಿ ಹಂಚ್ರಿ, ತಿನ್ನುವ ಪದಾರ್ಥನ ಹಂಚ್ರಿ. ನಿಮ್ಗೆ ಬಿಟ್ಟು ಹೋಗಂಗಿಲ್ಲ. ಹಂಚೋದ್ರಿಂದ ಹೆಚ್ಚಾಕೈತೆ ಕೊಡೆ, ಹಂಚೋದ್ರಿಂದ ಕಡಿಮೆ ಆಗೋದಿಲ್ಲ. ಸೊ ಇವತ್ತು ನಮಗೆ ಯಾರು ಎದ್ರ ಮೇಲೆ ಮೋಹ ಇದೆ ಅದನ್ನು ಚೆಕ್ ಮಾಡಿಕೊಂಡು ನಾವೇನು ಮಾಡೋಣ್ರಿ, ಹಂಚೋಣ್ರಿ. ಥ್ಯಾಂಕ್ ಯು ರೀ. ತಮಗೆಲ್ಲರಿಗೂ ಥ್ಯಾಂಕ್ ಯು. ಒಂದು ಹಾಡು ನೋಡೋಣ್ರಿ. ದೇತೆ ಚಲೆ ಪ್ಯಾರ ದೇತೆ ಚಲೆ, प्यार प्रभु का लौटाते चले, देते चले प्यार देते चले, प्यार प्रभु का लौटाते चले, दीप राहों में चलने लगे हैं, जीवन सभी के संवरने लगे हैं, देते चले प्यार देते चले, प्यार प्रभु का लौटाते चले, निर्मल सी मुस्कानों से जब शीतल हो जाएगा, स्नेह भरे दो बोलों से पत्थर पानी हो जाएगा, निर्मल सी मुस्कानों से जग शीतल हो जाएगा, स्नेह भरे दो बोलों से पत्थर पानी हो जाएगा, ईश्वर की पहचान बने, प्यार प्रभु का लौटाते चले, ईश्वर की पहचान करे, प्यार प्रभु का लौटाते चले, दीप राहों में जलने लगे हैं, जीवन सभी के संवरने लगे हैं, देते चले प्यार देते चले, प्यार प्रभु का लौटाते चले, साया करने वाले बादल सिर पर धूप संभाले हैं, खींच के रेखारे चल से मधुर में बरसाए हैं, साया करने सुख सागर की लहर बने, प्यार प्रभु का लौटाते चले, देते चले प्यार देते चले, प्यार प्रभु का लौटाते चले, दीप राहों में जलने लगे हैं, जीवन सभी के संवरने लगे हैं, देते चले प्यार देते चले, प्यार प्रभु का लौटाते चले. ओम शांति. थैंक यू बाबा. तमको ಕೂಡ ಥ್ಯಾಂಕ್ ಯು ರೀ.